ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಏನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಪ್ಯೂಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆಫೈ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರದಲ್ಲಿ ಹೊಸ ಉದ್ಯೋಗ ಸೃಷ್ಟಿಗೆ ಅಧಿಕಾರಿಗಳು 3 ದಿನಗಳಲ್ಲಿ ಮಾಹಿತಿ ನೀಡಿ ಜುಬೇನ್ ಮಹಾಪತ್ರ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ, ಅಜಯ್ ಸಿಂಗ್. ಹಣಕಾಸು ಆಯೋಗದ ಶಿಫಾರಸಿನಿಂದ ಅನುದಾನ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ, ಜಿ ಕುಮಾರ್ ನಾಯಕ್. ಮಾರ್ಚ್ 1ರಂದು FPAI ಸುವರ್ಣ ಮಹೋತ್ಸವ, ನೂತನ ಕಟ್ಟಡ ಉದ್ಘಾಟನೆ, ಡಾಕ್ಟರ್ VA ಮಾಲಿ ಪಾಟೀಲ್. ನೀಲಗಿರಿ ಸಾಲಿಮಠದಲ್ಲಿ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ಸೂಗುರಯ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಶಿವರಾತ್ರಿ ಜಾಗರಣೆಯ ಪ್ರಯುಕ್ತ ತುಪ್ಪದ ಸಹಸ್ರ ದೀಪೋತ್ಸವ. ದೇವದುರ್ಗದಲ್ಲಿ ಪರಿಸರ ದಿನಾಚರಣೆ, ಪರಿಸರ ಪ್ರೇಮಿ ಭಾನುಪ್ರಕಾಶ್ ರೇಣೇರ್. ಯರಗೇರ ತೊಗರಿ ಖರೀದಿ ಕೇಂದ್ರ ಆರಂಭ. ವಾರ್ತೆಗಳ ವಿವರ. ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದ ದೀನ ದಯಾಳ್ ಜನ ಆಜೀವಿಕ ಯೋಜನೆಯಡಿ ನಗರದಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿಸಲು ಮುಂದಿನ 3 ದಿನಗಳಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿನ ಯೋಜನೆಗಳ ಮಾಹಿತಿ, ಫಲಾನುಭವಿಗಳ ಮಾಹಿತಿ ಸೇರಿದಂತೆ ಉದ್ಯೋಗ ಸೃಷ್ಟಿಗೆ ಸಂಬಂಧಿಸಿದಂತೆ ಹೊಸ ವಿಚಾರಗಳ ಮಾಹಿತಿಯನ್ನು ಒದಗಿಸಬೇಕು ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪತ್ರ ಹೇಳಿದರು. ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದ ದೀನ ದಯಾಳ್ ಜನ ಆಜೀವಿಕ ಯೋಜನೆಯಡಿ ನಗರದಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿಸಲು ಮುಂದಿನ 3 ದಿನಗಳಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿನ ಯೋಜನೆಗಳ ಮಾಹಿತಿ, ಫಲಾನುಭವಿಗಳ ಮಾಹಿತಿ ಸೇರಿದಂತೆ ಉದ್ಯೋಗ ಸೃಷ್ಟಿಗೆ ಸಂಬಂಧಿಸಿದಂತೆ ಹೊಸ ವಿಚಾರಗಳ ಮಾಹಿತಿಯನ್ನು ಒದಗಿಸಬೇಕು ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪತ್ರ ಹೇಳಿದರು. ಅವರಿಂದು ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ದೀನ ದಯಾಳ್ ಜನ ಆಜೀವ್ ಯೋಜನೆ ಶಹರಿಯಡಿ ನಗರ ಜೀವನೋಪಾಯಕ್ಕೆ ಸಂಬಂಧಿಸಿದಂತೆ ಕ್ರಿಯಾ ಯೋಜನೆ ತಯಾರಿಸುವ ಕುರಿತು ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಮುಂದಿನ 5 ವರ್ಷಗಳಲ್ಲಿ ನಗರದ ಎಲ್ಲಾ ನಿರುದ್ಯೋಗಿ ಯುವಕರಿಗೆ ಹಾಗೂ ಉದ್ಯೋಗ ರಹಿತರಿಗೆ ಸ್ವಯಂ ಉದ್ಯೋಗವನ್ನು ಒದಗಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಕಟ್ಟಡ ಕಾರ್ಮಿಕರು, ಸಾಗಾಣಿಕೆ ಕಾರ್ಮಿಕರು, ಗಿಗ್ ಕಾರ್ಮಿಕರು, ಆರೈಕೆ ಕಾರ್ಯಕರ್ತರು, ತ್ಯಾಜ್ಯ ಕೆಲಸಗಾರರು ಹಾಗೂ ಮನೆಗೆಲಸ ಎಂಬ 6 ದುರ್ಬಲ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಸಲು ಎಲ್ಲಾ ಅಧಿಕಾರಿಗಳು ಕ್ರಮ ವಹಿಸಬೇಕು. ಜೊತೆಗೆ ಈ ವಲಯಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಆದಾಯವನ್ನು ಹೇಗೆ ಹೆಚ್ಚಳ ಮಾಡಬೇಕೆಂಬ ವಿಚಾರದ ಬಗ್ಗೆ ಅಧಿಕಾರಿಗಳು ತಮ್ಮ ವಿಚಾರಗಳನ್ನು ತಿಳಿಸಬಹುದಾಗಿದೆ ಎಂದರು. ಇದಲ್ಲದೆ ತಯಾರಿಕೆ ಮತ್ತು ಸೇವೆಗಳನ್ನು ಒದಗಿಸುವ ಸ್ವಯಂ ಉದ್ಯೋಗ ಸೃಷ್ಟಿಗೂ ಅಧಿಕಾರಿಗಳು ಮುಂದಾಗಬೇಕಿದೆ. ಈ ಎಲ್ಲಾ ಮಾಹಿತಿಗಳನ್ನು ಸರ್ಕಾರಕ್ಕೆ ತಲುಪಿಸಲು 15 ದಿನಗಳ ಕಾಲಾವಕಾಶವಿದ್ದು, ಆದರೆ ಅಧಿಕಾರಿಗಳು ತಮ್ಮ ಇಲಾಖಾ ವ್ಯಾಪ್ತಿಯಲ್ಲಿರುವ ಯೋಜನೆಗಳ ಮಾಹಿತಿ ಹಾಗೂ ಇತರೆ ಮಾಹಿತಿಗಳನ್ನು 3 ದಿನದಲ್ಲಿ ಮಾಹಿತಿ ಸಲ್ಲಿಸಬೇಕು ಎಂದು ತಿಳಿಸಿದರು. ಈ ಯೋಜನೆಯನ್ನು ರಾಯಚೂರು ನಗರದಲ್ಲಿ ಅನುಷ್ಠಾನಗೊಳಿಸಲು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚಿಸಲಾಗಿದ್ದು, ಸಮಿತಿಯಿಂದ ಮುಂದಿನ ದಿನಗಳಲ್ಲಿ ಯೋಜನೆಯ ಕುರಿತು ಸಂಪೂರ್ಣ ಕ್ರಿಯಾ ಯೋಜನೆಯನ್ನು ರೂಪಿಸಲು ಕ್ರಮ ಕೈಗೊಳ್ಳಲಾಗುವುದು. ಟಾಸ್ಕ್ ಫೋರ್ಸ್ ಸಮಿತಿಯಿಂದ ಮುಂದಿನ ದಿನಗಳಲ್ಲಿ ಯೋಜನೆಗೆ ಸಂಬಂಧಿಸಿದಂತೆ ಸಮೀಕ್ಷೆ, ಜಾಗೃತಿ ಕಾರ್ಯಕ್ರಮಗಳು ಹಾಗೂ ತರಬೇತಿ ಕಾರ್ಯಕ್ರಮಗಳನ್ನು ಉತ್ತಮವಾಗಿ ಅನುಷ್ಠಾನಗೊಳಿಸಬಹುದಾಗಿದೆ ಎಂದು ತಿಳಿಸಿದರು.
ನಗರದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಚೌಕ್, ಲೇಬರ್ ಚೌಕ್ ನಿರ್ಮಾಣ ಮಾಡುವ ಉದ್ದೇಶವಿದ್ದು, ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸುವ ಕಾರ್ಮಿಕರು ಹಾಗೂ ಇತರೆ ಊರುಗಳಿಂದ ಆಗಮಿಸುವ ಕಾರ್ಮಿಕರಿಗೆ ವಿಶ್ರಾಂತಿ ಗೃಹ, ಸಭಾಭವನ ಸೇರಿದಂತೆ ಇತರೆ ವ್ಯವಸ್ಥೆಗಳು ಲೇಬರ್ ಚೌಕ್ನಲ್ಲಿ ಇರಲಿವೆ ಎಂದರು. ನಗರದಲ್ಲಿ ಧೂಳಿನ ಸಮಸ್ಯೆ ಹೆಚ್ಚಿದ್ದು, ಪಾಲಿಕೆಯಿಂದಲೇ ನರ್ಸರಿ ನಿರ್ಮಾಣ ಮಾಡಿ ಅದೇ ನರ್ಸರಿಯ ಗಿಡಗಳನ್ನು ಉಪಯೋಗಿಸಿಕೊಂಡು ನಗರವನ್ನು ಹಸಿರೀಕರಣ ಮಾಡಿದಾಗ ನಗರ 50% ಧೂಳಿನ ಸಮಸ್ಯೆ ಬಗೆಹರಿಸುತ್ತದೆ ಎಂದರು. ಈ ಎಲ್ಲ ಯೋಜನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದಲ್ಲಿ ಮುಂದಿನ 6 ತಿಂಗಳಿನಲ್ಲಿ ನಗರದಲ್ಲಿ ಎಲ್ಲರಿಗೂ ಉದ್ಯೋಗ ಸಿಗಲಿವೆ ಎಂದು ತಿಳಿಸಿದರು. ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ವಿಸಸ್ ಈ ತರ 2 ಕ್ಲಾಸಿಫಿಕೇಶನ್ ಮಾಡಿಕೊಂಡು ಎಷ್ಟು ಅದರಲ್ಲಿ ಎಂಪ್ಲಾಯ್ ನಿಯೋಜನೆ ಸಿಕ್ಕಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ತಮಗೆ ಎಲ್ಲ ಒಂದು ಫಾರ್ಮ್ಯಾಟ್ ಮಾಡಿದ್ರೆ ನಮಗೆ ಇನ್ನೂ ಬೇಗ 15 ಡೇಸ್ ನಮಗೆ ಟೈಮ್ ಕೊಟ್ಟಿದ್ದರು ಸರ್ಕಾರದಿಂದ. ಸೊ ಮಾನ್ಯ ಕಾರ್ಯದರ್ಶಿಗಳು ಮುಂದಿನ 3 ದಿವಸಗಳಲ್ಲಿ ನಮಗೆ ಡೇಟಾ ಕೊಟ್ಟರೆ ಅದು ನಾವೇ ದೃಢೀಕರಿಸಬೇಕು, ವೆರಿಫೈ ಮಾಡಬೇಕು, ಖಚಿತ ಮಾಡಿ ಖಾತ್ರಿಪಡಿಸಿಕೊಂಡು 3 ದಿವಸ ಒಳಗಡೆ ಇನ್ನು ಬೈ ಟ್ಯೂಸ್ಡೇ, ಸೊ ಮಂಗಳವಾರ ಒಳಗಡೆ ನಾವು ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳು ನಮಗೆ ಇದು ಲಭ್ಯ ಇರುವ ಡೇಟಾ ರೆಡಿ ಇದೆ ಆಲ್ರೆಡಿ ಕೊಡ್ಲಿಕ್ಕೆ. ಅದನ್ನು ನಾವು ದಯವಿಟ್ಟು ಕೊಟ್ಬಿಡಿ. ನೆಕ್ಸ್ಟ್ ಮಾಡ್ಕೊಂಡು ಕೊಟ್ಬಿಟ್ರೆ ದೆನ್ ನೆಕ್ಸ್ಟ್ ಮೀಟಿಂಗ್ ಎಲ್ಲ ಮಾಡ್ತೀವಿ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಓಕೆ, ಈಗ ಮಾನ್ಯ ಸಾಹೇಬರು ಹೇಳಿದಾಗೆ ಜಿಲ್ಲಾ ಮಟ್ಟದ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಹೇಳಿದಾಗೆ ನಾವು ಡೇಟಾ ಕೊಡೋದ್ರ ಜೊತೆಯಲ್ಲಿ ಮುಂದಿನ 5 ವರ್ಷಕ್ಕೂ ತಮ್ಮ ಡಿಪಾರ್ಟ್ಮೆಂಟ್ ಯೋಜನೆಯಲ್ಲಿ ಏನಾದರೂ ವಲ್ನರಬಲ್ ಗ್ರೂಪ್ದು ಏನಾದರೂ ಪ್ಲಾನಿಂಗ್ಸ್ಗಳಿರುತ್ತೆ. ಸೊ ಈಗ ಪ್ಲಾನಿಂಗ್ಸ್ ಏನಾದ್ರೆ ಮರ್ಸಾಗ್ತಾ ಇದ್ದಾರೆ. ನಾವು ಡಿಪಾರ್ಟ್ಮೆಂಟ್ ಈಗ ಅರ್ಬನ್ ಅಂಗನವಾಡಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ, ಬೇರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆಗ್ತಾ ಇದೆ, DH ಆಫೀಸ್ ಆಗ್ತಾ ಇದೆ, ಬೇರೆ ಬೇರೆ ಇಲಾಖೆಯಿಂದ ಕೂಡ ಸೇಮ್ ಆಕ್ಟಿವಿಟೀಸ್ಗಳು ಆಗ್ತಾ ಇದೆ. ಹಾಗಾಗಿ ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಆಕ್ಟಿವಿಟೀಸ್ಗಳನ್ನು ಏನು ಡೂಪ್ಲಿಕೇಟ್ ಆಗುತ್ತೆ ಅದನ್ನೇ ತಾವು ಒಂದಿಷ್ಟು ಏನಾದರೂ ಆ್ಯಕ್ಷನ್ ಪ್ಲಾನ್ಗಳನ್ನು ಆ್ಯಕ್ಟಿವಿಟಿಗಳನ್ನು ನಮ್ಗೆ ಕೊಟ್ಟರೆ ನಾವು ಈಗೇನು ಡೇಟಾ ರೆಡಿ ಮಾಡ್ತಾ ಇದ್ವಿ ಆ ಡೇಟಾನ ಅದನ್ನು ಕೈ ಬಿಟ್ಟು ಹೊಸದಾಗಿರ್ತಕ್ಕಂಥ ಯೋಜನೆಗಳನ್ನು ತೆಗೆದುಕೊಳ್ಳೋಕ್ಕಾಗುತ್ತೆ. ಹಾಗಾಗಿ ಇದು ಫಾರ್ಮಲ್ ಆಗಿ ಇವತ್ತು ಸಾಹೇಬರ ಅಧ್ಯಕ್ಷತೆಯಲ್ಲಿದ್ದರೆ ಟಾಸ್ಕ್ ಫೋರ್ಸ್ ಕಮಿಟಿ ಫಾರ್ಮೇಷನ್ಸ್ ಆಗಿದೆ. ಇದಾದ ನಂತರ ಡೇಟಾ ಬಂದ ನಂತರ ಇನ್ನೊಂದ್ಸರಿ ನಾವು ಟಾಸ್ಕ್ ಫೋರ್ಸ್ ಕಮಿಟಿ ಇನ್ನೊಂದ್ಸರಿ ಮೀಟಿಂಗ್ ಸಭೆ ಸೇರಿಸ್ತೀವಿ. ಆ ಸಭೆಯಲ್ಲಿ ಕೂಡ ಏನಂತಂದರೆ ಎಲ್ಲ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಏನು ಯೋಜನೆಗಳಿದ್ದಾವೆ, ಅರ್ಬನ್ ಪೂರ್ ಯೋಜನೆಗಳೇನಾದ್ರೆ ಅವುಗಳನ್ನು ಕೂಡ ಇಲ್ಲಿ ಲಿಸ್ಟ್ ಔಟ್ ಮಾಡಿ ಅದು ನಾವು ಲೈಸನ್ ಆಗಿಬಿಟ್ಟು ಏನಂತಂದರೆ ಕನ್ವರ್ಜೆನ್ಸ್ ಕಾರ್ಯಕ್ರಮದಲ್ಲಿ ಸೇರಿಸ್ಕೊಂಡು ಹೋಗಲಿಕ್ಕೆ. ಸೊ ಅದೇ ರೀತಿಯಲ್ಲಿ ಏನಾದರೂ ಒಂದು ಪೋರ್ಟಲ್ ಕೂಡ ರೆಡಿ ಆಗ್ತಾ ಇದೆ ಸರ್. ಈಗ ಸೆಂಟ್ರಲ್ ಲೆವೆಲ್ ಏನಂದ್ರೆ ಪೋರ್ಟ್ ರೆಡಿ ಮಾಡ್ತಾ ಇದ್ದಾರೆ. ಆ ಪೋರ್ಟಲ್ ಕೂಡ ಏನಂತಂದರೆ ಎಲ್ಲ ಡೇಟಾ ಕೂಡ ನಾವು ಯೂಸ್ ಮಾಡಬೇಕು. ಸೊ ಸಿಂಪಲ್ ಆಗಿ ಹೇಳಬೇಕಿದ್ರೆ ನಂಬರ್ 1 ಏನಂತ ಹೇಳಿದ್ರೆ, ಈಗ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಸಣ್ಣ ಮಟ್ಟದಲ್ಲಿ ಆಗಲಿ ದೊಡ್ಡ ಮಟ್ಟದಲ್ಲಿ ಆಗಲಿ ಯಾವುದೇ ರೀತಿಯ ಒಂದು ಎಂಪ್ಲಾಯ್ಮೆಂಟು ಜನರೇಷನು ಸ್ಕೀಮು ಅಥವಾ ಎಫರ್ಟ್ಸು ನಡೀತಾ ಇರ್ತದೆ. ಪ್ರಯತ್ನವನ್ನು ಈಗ ಪೊಲೀಸಲ್ಲಿ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಕಡೆ ಪೊಲೀಸಲ್ಲಿ ಕೂಡ ಮಾಡ್ತಾರೆ. ಕೆಲವರಿಗೆ ಇದು ಯುವಕರಿಗೆ ಕರ್ಕೊಂಡು ಅವರಿಗೆ ಒಂದು ಟ್ರೈನಿಂಗ್ ಕೊಡೋದು, ಸ್ಕಿಲ್ ಟ್ರೈನಿಂಗ್ ಕೊಡೋದು, ಎಕ್ಸಾಮ್ಸ್ ಬರೀಲಿಕ್ಕೆಲ್ಲ ಪ್ರೋತ್ಸಾಹನ ಕೊಡೋದು, ಸಿಬ್ಬಂದಿ ಮಕ್ಕಳಿಗೆಲ್ಲ ಕೊಡ್ತಾ ಇರ್ತೀರಿ. ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಆಗ್ತಾ ಇರ್ತದೆ. ಸ್ತ್ರೀ ಸ್ವಸಹಾಯ ಸಂಘಟನೆಗಳು, ಸ್ತ್ರೀ ಶಿಕ್ಷಣ ಸಂಘಟನೆಗಳು, WCD ಡಿಪಾರ್ಟ್ಮೆಂಟ್ ಮಹಿಳಾ ಮತ್ತು ಮಕ್ಕಳು ಇಲಾಖೆ ವತಿಯಿಂದ ಕೂಡ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಏನಾಗ್ತಾ ಇದೆ, ಬಿಕಾಸ್ ಈಗ ಬೇರೆ ಬೇರೆ ಅದನ್ನ ನಾವೇ ಕನ್ವರ್ಜ್ ಮಾಡ್ಕೊಂಡ್ರೆ ಒಂದೇ ಒಂದು ಸ್ಟ್ರೀಮ್ ಲೈನ್ ಎಫರ್ಟ್ ಅಂತ ಹೇಳ್ತೀವಿ, ಕನ್ವರ್ಜೆನ್ಸ್ ಅಂತ ಹೇಳ್ತೀವಿ, ಒಂದು ಸಮನ್ವಯ ಸಾಧಿಸಲಿಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ನಾವು ಈಗ 10 ಮಂದಿ ಸ್ಟಾಫ್ಸ್ಗೆ ಇಟ್ಕೊಂಡು ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವೇ ಒಂದು 20 ಜನರಿಗೆ ಇಟ್ಕೊಂಡು ಮಾಡ್ತಾ ಇರ್ತೀವಿ, ಇವರು ಒಂದು 3 ಜನರಿಗೆ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಇಫ್ ವಿ ಕನ್ವರ್ಜ್ ಇಟ್ ಒಂದು ಟಾಸ್ಕ್ ಫೋರ್ಸ್ ಮಾಡ್ತೀವಿ. ಇನ್ನು ಮುಂದಕ್ಕೆ ನಾವೇ ಬೇರೆ ಬೇರೆ ಇಂಡಸ್ಟ್ರಿ ಒಟ್ಟಿಗೆ ಕೂಡ ಡೈರೆಕ್ಟ್ ಆಗಿ ಈ ಟಾಸ್ಕ್ ಫೋರ್ಸ್ ಮೂಲಕ ನಾವೇ ಇಂಟರಾಕ್ಷನ್ ನಡೆಸಲಿಕ್ಕೆ ಶುರು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರಾಯಚೂರು ಹ್ಯಾಸ್ ಎ ವೆರಿ ಗುಡ್ ಮೆಡಿಕಲ್ ಇಕೋಸಿಸ್ಟಮ್. ಆ ಆಸ್ಪತ್ರೆಗಳಲ್ಲಿ ಏನೇನು ಬೇಕಾಗಿದೆ ಅದು ಮಾದರಿ ರೀತಿಯಲ್ಲಿ ಮಾಡುವ ಅಂತಾನೆ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಪೈಲಟ್ ತಗೊಂಡ್ವಿ. ಅಭ್ಯರ್ಥಿಗಳು ಅವರ ಮಾಹಿತಿ ಕಲೆಕ್ಟ್ ಮಾಡಬಹುದು. ಶಹರಿ ಅಂತ ಇದು ಅರ್ಬನ್ ಕಾರ್ಪೊರೇಷನ್ಗಳಿಗೆ ಈಗ ಒಂದು ಪೈಲಟ್ ಬೇಸಿಸ್ನಲ್ಲಿ ಒಂದು ಮಾನ್ಯ ಕೇಂದ್ರ ಸರ್ಕಾರದಿಂದ ಮತ್ತು ಮಾನ್ಯ ಕರ್ನಾಟಕ ಸರ್ಕಾರದಿಂದ ಒಂದು ಪೈಲಟ್ ಇಂಪ್ಲಿಮೆಂಟೇಷನ್ ಈಗ ನಡೀತಾ ಇದೆ. ಅದಕ್ಕೆ ರಾಯಚೂರು, ತುಮಕೂರು ಮತ್ತು ಗುಲ್ಬರ್ಗ 3 ಜಿಲ್ಲೆಗಳಿಗೆ 3 ಮಹಾನಗರ ಪಾಲಿಕೆಗಳಿಗೆ ಶಾರ್ಟ್ ಲಿಸ್ಟ್ ಮಾಡಿ ಮಹಾನಗರ ಪಾಲಿಕೆಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಈಗ ಒಂದು ಕ್ಲ್ಯಾಪ್ ಅಂತ ಮಾಡಲಿಕ್ಕೆ ನಮಗೆ ಸಿಟಿ ಲೆವೆಲ್ ಆಕ್ಷನ್ ಪ್ಲಾನ್ ಅಂತ ಮಾಡಿ ಮುಂದಿನ 5 ವರ್ಷಗಳಲ್ಲಿ ನಾವೇ
ಈಗ ಎಂಪ್ಲಾಯ್ಮೆಂಟ್ ಬಗ್ಗೆ ನಮ್ಮ ಯುವಕರಿಗೆ ಒಂದು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಲಿ ಬೇರೆ ಬೇರೆ ದಾರಿಯಲ್ಲಿ ಅವರಿಗೆ ಒಂದು ಆದಾಯ ಬರುವಂಥ ವಿಚಾರಕ್ಕೆ ಕ್ರಿಯೋಜನೆ ಮಾಡಲಿಕ್ಕೆ ಒಂದು ಆದೇಶ ಹೊರಡಿಸಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಇದು ಕೆಲವು ಎಜೆಂಡಾ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಈಗ ಅವರು ತಮಗೆ ಎಲ್ಲ ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಮುಖ್ಯತೆ ಇರುವಂಥ ವಿಚಾರ ಏನಂತ ಹೇಳಿದರೆ ಕಲೆಕ್ಷನ್ ಆಫ್ ಸೆಕೆಂಡ್ರಿ ಡೇಟಾ, ಹೌದಲ್ವಾ? ಸೊ 6 ವಲ್ನರಬಲ್ ಗ್ರೂಪ್ಸು ಸರ್ಕಾರನೇ ನಮಗೆ ಇದು ಗುರುತು ಮಾಡಿ ಕೊಟ್ಟಿದ್ದಾರೆ. ಆ 6 ವಲ್ನರಬಲ್ ಗ್ರೂಪ್ಸ್ ಬಗ್ಗೆ ಎಷ್ಟು ಜನ ಇದ್ದಾರೆ, ಎಲ್ಲಿ ಇದ್ದಾರೆ, ಅವರದ್ದು ಈಗ ಇದು ಸದ್ಯಕ್ಕೆ ಇರುವಂಥ ಏನು ಅವರಿಗೆ ಆದಾಯ ಇದೆಯಾ, ಏನಾದರೂ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇದೆಯಾ ಅಥವಾ ನಮಗೆ ಕ್ರಿಯೇಟ್ ಮಾಡಬೇಕು, ಅವರ ಆದಾಯ ಒಂದು ಮುಂದಿನ 5 ವರ್ಷಗಳಲ್ಲಿ ನಾವು ಹೇಗೆ ಜಾಸ್ತಿ ಮಾಡ್ಕೊಂಡು ಹೋಗಬೇಕು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹೇಗೆ ಕ್ರಿಯೇಟ್ ಮಾಡ್ಕೊಂಡು ಹೋಗಬೇಕು ಸಿಟಿ ಒಳಗಡೆ ಅಂತ ಈ ವಿಚಾರ. ಸೊ ಸೆಕೆಂಡ್ರಿ ಡೇಟಾ ಕಲೆಕ್ಷನ್ ಬಗ್ಗೆ ಏನಾದರೂ ಪರ್ಟಿಕ್ಯುಲರ್ ನಮಗೆ ಮಾಹಿತಿ ಇದ್ದರೆ ನಾನು ಕೊಡ್ತೀನಿ. ಸೆಕೆಂಡ್ರಿ ಡೇಟಾ ಕಂಪನಿ ಎಲ್ಲ ಈ ಸಂದರ್ಭದಲ್ಲಿ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಡಾಕ್ಟರ್ ಜಿಇ ಹುಡೇದ್, ಡಿವೈಎಸ್ಪಿ ಸತ್ಯನಾರಾಯಣ ರಾವ್, ಮಹಾನಗರ ಪಾಲಿಕೆ ಸಮುದಾಯ ಸಂಘಟನಾ ಅಧಿಕಾರಿ ಕೃಷ್ಣ ಕಟ್ಟಿಮನಿ, ಪಾಲಿಕೆ ಅಧಿಕಾರಿ ಸುರೇಶ್, ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು, ಕೈಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಬಸವರಾಜ್ ಎಂಕಂಚಿ, ಸಿಪಿಐ ನಾಗರಾಜ್ ಮೇಕಾ, ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಿಗೇರ, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನವೀನ್ ಕುಮಾರ್, ಡಿಡಿಪಿಐ ಕೆಡಿ ಬಡ್ಗೇರ್, ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ತಿರುಮಲೇಶ್, ಉದ್ಯಮಿಗಳಾದ ಕಮಲ್ ಕುಮಾರ್ ಜೈನ್, ಜಂಬಣ್ಣ ಎಕ್ಲಾಸ್ಪುರ್, ಕೋಟೆ ಅಧ್ಯಯನ ಸಮಿತಿ ಕಾರ್ಯದರ್ಶಿ ಹಫೀಜುಲ್ಲಾ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸದ್ಯಕ್ಕೆ ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ, ಬದಲಾವಣೆ ಪ್ರಶ್ನೆಯೇ ಬರುವುದಿಲ್ಲ. ಸಿಎಂ ಸಿದ್ದರಾಮಯ್ಯ ಒಳ್ಳೆಯ ಆಡಳಿತವನ್ನು ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಜನಪರ ಸರ್ಕಾರವನ್ನು ನಡೆಸಲಾಗುತ್ತದೆ ಎಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಜಯ್ ಸಿಂಗ್ ಹೇಳಿದರು. ಸದ್ಯಕ್ಕೆ ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ, ಬದಲಾವಣೆ ಪ್ರಶ್ನೆಯೇ ಬರುವುದಿಲ್ಲ. ಸಿಎಂ ಸಿದ್ದರಾಮಯ್ಯ ಒಳ್ಳೆಯ ಆಡಳಿತವನ್ನು ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಜನಪರ ಸರ್ಕಾರವನ್ನು ನಡೆಸಲಾಗುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಜಯ್ ಸಿಂಗ್ ಹೇಳಿದರು. ಅವರಿಂದು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಸ್ಥಾನಕ್ಕೆ ಯಾವುದೇ ಪೈಪೋಟಿ ನಡೆದಿಲ್ಲ. ಕುರ್ಚಿಯೇ ಖಾಲಿ ಇಲ್ಲ ಎಂದರೆ ಪೈಪೋಟಿ ಮತ್ತು ಬದಲಾವಣೆ ಪ್ರಶ್ನೆಯೇ ಇರುವುದಿಲ್ಲ ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಕರ್ನಾಟಕದ ಯಾವೊಬ್ಬ ಬಿಜೆಪಿ ಸಂಸದರು ಕೂಡ ಕಳೆದ 11 ವರ್ಷದಲ್ಲಿ ಕೇಂದ್ರದ ಎದುರು ತುಟಿ ಬಿಚ್ಚಿಲ್ಲ. ಈ ಭಾಗದ ಅಭಿವೃದ್ಧಿ ಕೇಂದ್ರ ಸರ್ಕಾರವು ಅನುದಾನ ನೀಡಿದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯಾಗುತ್ತದೆ ಎಂದರು. 3.71 ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ 5,000 ಕೋಟಿ ರೂಪಾಯಿಯನ್ನು ಕಲ್ಯಾಣ ಕರ್ನಾಟಕಕ್ಕೆ ಕಾಂಗ್ರೆಸ್ ರಾಜ್ಯ ಸರ್ಕಾರ ನೀಡುತ್ತಿದೆ. ಆದರೆ ಕೇಂದ್ರ ಸರ್ಕಾರ 48.20 ಲಕ್ಷ ಕೋಟಿ ಅನುದಾನವಿದ್ದರೂ 5,000 ಕೋಟಿ ಕಲ್ಯಾಣ ಕರ್ನಾಟಕಕ್ಕೆ ಅಲ್ಲದಿದ್ದರೂ ಉತ್ತರ ಕರ್ನಾಟಕಕ್ಕಾದರೂ ನೀಡಲು ಮುಂದಾಗುತ್ತಿಲ್ಲ ಎಂದರು. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪ್ರಧಾನಿ ಮೋದಿ ಭಾಷಣ ಮಾಡಲು ಕಲ್ಯಾಣ ಕರ್ನಾಟಕಕ್ಕೆ ಬರುತ್ತಾರೆ, ಆದರೆ ಅನುದಾನ ನೀಡಲು ಮುಂದಾಗುತ್ತಿಲ್ಲ. ಪ್ರತಿ ವರ್ಷ ಕರ್ನಾಟಕದಿಂದ 4.75 ಲಕ್ಷ ಕೋಟಿ ತೆರಿಗೆಯನ್ನು ಕೇಂದ್ರಕ್ಕೆ ಪಾವತಿಸುತ್ತಿದ್ದೇವೆ, ಆದರೆ ಕೇವಲ 50,000 ಕೋಟಿ ಕರ್ನಾಟಕಕ್ಕೆ ಅನುದಾನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದಿಂದ ಈ ಬಾರಿಯೂ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ 5,000 ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಲಾಗುವುದು. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ 41 ತಾಲೂಕುಗಳ ಅಭಿವೃದ್ಧಿ ರಾಜ್ಯ ಸರ್ಕಾರ ಎಂದಿಗೂ ಬದ್ಧವಾಗಿದೆ. ಕಂದಾಯ ಇಲಾಖೆ ಹಾಗೂ ಕೆಕೆಆರ್ಡಿಬಿ ವತಿಯಿಂದ 8.60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಕರ್ನಾಟಕದ ಹೊಸ ತಾಲೂಕುಗಳು ಸೇರಿ ಎಲ್ಲಾ ತಾಲೂಕುಗಳಲ್ಲಿ ಮಿನಿ ವಿಧಾನಸೌಧಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತಿ ಕ್ಷೇತ್ರದಲ್ಲಿ 30 ಕಿಲೋಮೀಟರ್ ಕಲ್ಯಾಣ ಪಥ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದ್ದು, ಈ ಕಾಮಗಾರಿಯ ಭೂಮಿ ಪೂಜೆಗೆ ಮಾರ್ಚ್ 8ರಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಕಲಬುರಗಿಯಲ್ಲಿ ಸಂಪುಟ ಸಭೆಯ ತೀರ್ಮಾನದಂತೆ 857 ಕೋಟಿ ವೆಚ್ಚದಲ್ಲಿ ಆರೋಗ್ಯ ಆವಿಷ್ಕಾರ ಯೋಜನೆಯನ್ನು ಪ್ರಾರಂಭಿಸಲಾಗಿದ್ದು, ಈಗಾಗಲೇ 440 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆ 80% ಮುಗಿದಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅನುದಾನದ 25% ಹಣವನ್ನು ಶಿಕ್ಷಣಕ್ಕಾಗಿ ಮೀಸಲಿಡಲಾಗಿದೆ ಎಂದು ತಿಳಿಸಿದರು. ನಾವು ಹೇಳ್ತಕ್ಕಂಥ ವಿಷಯಗಳು ಅದು ನಾವು ಭದ್ರಾಗಿದ್ದೀವಿ. ಕಲ್ಯಾಣ ಕರ್ನಾಟಕ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ 7 ಜಿಲ್ಲೆ 41 ತಾಲೂಕುಗಳ ಒಂದು ಅಭಿವೃದ್ಧಿ ಏನಾಗಬೇಕಾಗಿದೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಈ ಬಾರಿ ಏನು 5,000 ಕೋಟಿ ಅನುದಾನವನ್ನು ಕೂಡ ನಾವೇನಿಟ್ಟಿದ್ದೀವಿ, ನಮ್ಮ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ವಲಯದಲ್ಲಿ ಸ್ಟೇಟ್ ಫಂಡಲ್ಲೂ ಕೂಡ ನಾವು ಅನುದಾನ ಇಡ್ತಾ ಇದ್ದೀವಿ. ಇವತ್ತು ಹಿಂದೆಯೂ ಕೂಡ ನಾನೇನು ಯಾವ ರೀತಿಯಿಂದ ಹೇಳಿದ್ದೆ, ಸುಮಾರು 7 ವರ್ಷ ಆಗಿದೆ
ಹೊಸ ತಾಲೂಕುಗಳು ಘೋಷಣೆ ಆಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದೆ ಇರತಕ್ಕಂಥ 32 ತಾಲೂಕು ಈ ಬಾರಿ 18 ತಾಲೂಕುಗಳೇನಾಗಿದೆ, ಅದರಲ್ಲಿ ಎಲ್ಲ ಹೊಸ ತಾಲೂಕಿನಲ್ಲಿ ತಲಾ 8,60,00,000 ವೆಚ್ಚದಲ್ಲಿ ಎಲ್ಲ ನಾವು ಮಿನಿ ವಿಧಾನಸೌಧಗಳು, ಪ್ರಜಾಸೌಧ ಅಂತ ಹೆಸರು ನಾವೇನು ಇಟ್ಟಿದ್ದೀವಿ, ಅದು ಮುಂದೆ ಬರ್ತಕ್ಕಂಥ 1 ತಿಂಗಳಲ್ಲಿ ಮಾರ್ಚ್ ಏಪ್ರಿಲಲ್ಲಿ ಅದರ ಒಂದು ಅಡಿಗಲ್ ಸಮಾರಂಭನೂ ಕೂಡ ಆಗ್ತದೆ. ಅದು ಕಾರ್ಯರೂಪಕ್ಕೆ ಬರ್ತದೆ. ಯಾಕಂದರೆ ಭಾಳಷ್ಟು ಸಲ ಜನರ ಒಂದು ನಿರೀಕ್ಷೆ ಇತ್ತು, ಅದು ನಮ್ಮ ಹೊಸ ತಾಲೂಕುಗಳು ಘೋಷಣೆ ಆಗಿದೆ, ಆದರೆ ಅಲ್ಲಿ ಅಧಿಕಾರಿಗಳಿಲ್ಲ, ಜನ ಪರದಾಡ್ತಾ ಇದ್ದಾರೆ, ಎಲ್ಲಿ ಹೋಗಬೇಕು, ಕೆಲಸ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲಿ ಹೋಗಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ. ಅಥವಾ ಅದಕ್ಕೆ ನಾವು ನಮ್ಮ ಸರ್ಕಾರ ಬದ್ಧರಾಗಿದ್ದೀವಿ. ನಮ್ಮ ಕಂದಾಯ ಇಲಾಖೆ ವತಿಯಿಂದ ಸುಮಾರು 4,30,00,000 ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ 4,30,00,000 ವೆಚ್ಚದಲ್ಲಿ 8,60,00,000 ವೆಚ್ಚದಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಕಲ್ಯಾಣ ಪಥ ಪ್ರತಿ ಕ್ಷೇತ್ರದಲ್ಲಿ ಸುಮಾರು ಒಂದು 30 ಕಿಲೋಮೀಟರ್, 30ರಿಂದ 35 ಕಿಲೋಮೀಟರ್ ನಾವು ಏನು ಮಾಡ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ಮಾರ್ಚ್ 8ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಅವರು ಹಾಗೂ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದು ಪ್ರಾರಂಭ ಭೂಮಿ ಪೂಜೆ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಸುಮಾರು ಎಲ್ಲ ಕ್ಷೇತ್ರಗಳಲ್ಲಿ ಕಲ್ಯಾಣ ಪಥ ಅಂತ ನಾವೇನು ಹೇಳಿದ್ದೀವಿ 1,000 ಕೋಟಿ ವೆಚ್ಚದಲ್ಲಿ, ಅದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಾಗೂ ಗ್ರಾಮೀಣಾಭಿವೃದ್ಧಿ ಒಂದು ಇಲಾಖೆ ವತಿಯಿಂದ ಒಂದು ಸಹಭಾಗಿತ್ವದಿಂದ ಈ ಒಂದು PMGSY ನಡುವೆ ಪ್ರತಿಯೊಂದು ಮತಕ್ಷೇತ್ರದಲ್ಲಿ 30ರಿಂದ 35 ಕಿಲೋಮೀಟರ್ ಅದನ್ನು ಕೂಡ ಮಾಡಲಾಗ್ತಾ ಇದೆ. 8ನೇ ತಾರೀಕಿಗೆ ಅದರ ಒಂದು ಭೂಮಿ ಪೂಜೆಯೂ ಕೂಡ ಆಗ್ತಾ ಇದೆ. ಮೊನ್ನೆ ನಡೆದಿರುವಂತಹ ಸೆಪ್ಟೆಂಬರ್ 17ನೇ ತಾರೀಕು 2024 ಒಂದು ಸಂಪುಟ ಸಭೆ ಕಲಬುರಗಿಯಲ್ಲಿ ನಡೆದಿರುವಂತಹ ಒಂದು ಸಭೆಯಲ್ಲಿ ತೀರ್ಮಾನ ಏನಾಗಿದೆ, 857 ಕೋಟಿ ವೆಚ್ಚದಲ್ಲಿ ಈ ಬಾರಿ ಸುಮಾರು 440 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಲ್ಮೋಸ್ಟ್ 80% ಮುಗಿದೋಗ್ಬಿಟ್ಟಿದೆ. ಅದರ ಒಂದು ಅಡಿಗಲ್ಲೂ ಕೂಡ ಮಾನ್ಯ ಆರೋಗ್ಯ ಸಚಿವರಾಗಿರುವಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ಸೇರಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಹಲವಾರು ಕೆಲಸ ಕಾರ್ಯಗಳು, ಇವಾಗ ನಾವು ಅಕ್ಷರ ಆವಿಷ್ಕಾರ ಆಗಲಿ, ಆರೋಗ್ಯ ಆವಿಷ್ಕಾರ ಆಗಿರಬಹುದು, ಉದ್ಯೋಗ ಆವಿಷ್ಕಾರ ಆಗಿರಬಹುದು, ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಸುಮಾರು 358 ಕೋಟಿ, ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಸುಮಾರು 156 ಕೋಟಿ, ಹಾಗೂ ಪ್ರಜಾಸೌಧದಲ್ಲಿ ಸುಮಾರು 137 ಕೋಟಿ, ಮತ್ತು ನಾವು ಈ ಒಂದು ಕಲ್ಯಾಣ ಪಥದಲ್ಲಿ ಇರ್ತಕ್ಕಂಥ ಸುಮಾರು 1,000 ಕೋಟಿ, ಮತ್ತು ಮೈನರ್ ಇರಿಗೇಷನ್ ಅಲ್ಲೂ ಕೂಡ ಎಲ್ಲ ಕಡೆ ಚೆಕ್ ಡ್ಯಾಮ್ಸ್ ಮಾಡ್ತಕ್ಕಂಥ ಒಂದು ಯೋಜನೆ, ಮತ್ತು ನಾವು ಶಿಕ್ಷಣ ಇಲಾಖೆ ವತಿಯಿಂದ ಒಂದು ಅಕ್ಷರ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ಕಡ್ಡಾಯವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಬರ್ತಕ್ಕಂಥ 25% ಹಣ ನಾವು ಶಿಕ್ಷಣಕ್ಕಾಗಿ ನಾವು ಉಪಯೋಗಿಸ್ತಾ ಇದ್ದೀವಿ. ಅದು ಇನ್ನು ಮುಂದೆನೂ ಕೂಡ ಮುಂದುವರಿಸ್ತೀವಿ. ಹಲವಾರು ಕೆಲಸ ಕಾರ್ಯಗಳು ಇವತ್ತಿನ ದಿವಸ ಅಭಿವೃದ್ಧಿ ಮಂಡಳಿ ವತಿಯಿಂದ ಆಗ್ತಾ ಇದೆ. ನಮ್ಮ ಸರ್ಕಾರ ನಾವು ಯಾವೊಂದು ರೀತಿಯಿಂದ ನಾವು ಅಧಿಕಾರಕ್ಕಿಂತ ಬರೋಕ್ಕಿಂತ ಮೊದಲು ಆ ಒಂದು ಕಾರಣಕ್ಕಾಗಿ ಇವಾಗ ಸನ್ಮಾನ್ ಕುಮಾರ್ ನಾಯಕ್ ಅವರು ಕೂಡ ಅವರು ಒಬ್ಬ ದಕ್ಷ ಅಧಿಕಾರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ನಿರ್ವಹಿಸಿದ್ದಾರೆ. ಅವರು ಕೂಡ ಇಲ್ಲಿರ್ತಕ್ಕಂಥ 5 ನಾವು ಗೆದ್ದಿದ್ದೀವಿ. ಇದು ಏನು ತೋರಿಸ್ತದೆ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ ಜನರ ಒಂದು ಆಶೀರ್ವಾದ. ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ಪ್ರಮುಖರಾದ ಕೆ ಶಾಂತಪ್ಪ, ಮೊಹಮ್ಮದ್ ಶಾಲಂ, ಜಯವಂತರಾವ್ ಪತಂಗೆ, ಜಿಂದಪ್ಪ, ಮಲ್ಲೇಶ್ ಕೊಲಿಮಿ, ಶಿವಮೂರ್ತಿ, ನರಸಿಂಹಲು ಮಾಡಗಿರಿ, ಬಿ ರಮೇಶ್, ಜಿ ತಿಮ್ಮಾರೆಡ್ಡಿ, ಅಮರೇಗೌಡ ಹಂಚಿನಾಳ್ ಸೇರಿದಂತೆ ಇತರರು ಇದ್ದರು. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಅನುದಾನ ನೀಡುವಲ್ಲಿ ಸಾಕಷ್ಟು ಏರುಪೇರುಗಳಾಗುತ್ತಿದ್ದು, ಈ ಬಗ್ಗೆ ಈಗಾಗಲೇ ಅನುದಾನ ಹಂಚಿಕೆಯ ವಿಚಾರದಲ್ಲಿ ಹಣಕಾಸು ಆಯೋಗದ ಶಿಫಾರಸಿನಿಂದ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದೆ ಎಂಬ ವಿಚಾರ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದರೂ ಕೇಂದ್ರ ಸರ್ಕಾರ ಹಣಕಾಸು ಆಯೋಗದ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿರುವುದು ಸರಿಯಲ್ಲ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಅನುದಾನ ನೀಡುವಲ್ಲಿ ಸಾಕಷ್ಟು ಏರುಪೇರುಗಳಾಗುತ್ತಿದ್ದು, ಈ ಬಗ್ಗೆ ಈಗಾಗಲೇ ಅನುದಾನ ಹಂಚಿಕೆಯ ವಿಚಾರದಲ್ಲಿ ಹಣಕಾಸು ಆಯೋಗದ ಶಿಫಾರಸಿನಿಂದ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದೆ ಎಂಬ ವಿಚಾರ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದರೂ ಕೇಂದ್ರ ಸರ್ಕಾರ ಹಣಕಾಸು ಆಯೋಗದ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿರುವುದು ಸರಿಯಲ್ಲ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಅವರಿಂದು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೇಂದ್ರದಿಂದ ಕರ್ನಾಟಕಕ್ಕೆ ಅನುದಾನ ಹಂಚಿಕೆ 2 ರೀತಿಯಲ್ಲಿ ಆಗುತ್ತದೆ. ಸಂವಿಧಾನಬದ್ಧವಾದ ಸಂಸ್ಥೆಯಾದ ಹಣಕಾಸು ಆಯೋಗದ ಶಿಫಾರಸು ಹಾಗೂ ಪ್ರತಿ ವರ್ಷ ನಡೆಯುವ ಬಜೆಟ್ ಘೋಷಣೆ, ಈ 2 ಪ್ರಕ್ರಿಯೆಯಲ್ಲಿ
ಪ್ರತಿ ವರ್ಷ ನಡೆಯುವ ಬಜೆಟ್ ಅಧಿವೇಶನದಲ್ಲಿ ನಾವು ಕರ್ನಾಟಕಕ್ಕೆ ಬೇಕಾದ ಅನುದಾನವನ್ನು ಕೇಳಬಹುದು. ಆದರೆ ಹಣಕಾಸು ಆಯೋಗದಿಂದ ಶಿಫಾರಸು ಮಾಡುವ ಅನುದಾನ ಹಂಚಿಕೆ ವಿಚಾರಗಳು 5 ವರ್ಷದವರೆಗೆ ಹಾಗೆ ಉಳಿಯಲಿವೆ. ಈ ಶಿಫಾರಸಿನಿಂದ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಎಂದರು. ಹಣಕಾಸು ಆಯೋಗದ ಬಗ್ಗೆ ಚರ್ಚೆ ನಡೆಯುತ್ತಿದ್ದು, ಕರ್ನಾಟಕ ರಾಜ್ಯದ ವಿಚಾರವನ್ನು ಆಯೋಗಕ್ಕೆ ತಿಳಿಸಬೇಕೆಂಬ ಒತ್ತಾಯವನ್ನು ಕೇಂದ್ರದ ಮುಂದಿಡಲಾಗಿದೆ. ಇದು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ, ಕರ್ನಾಟಕ ರಾಜ್ಯದ ರಾಜಕೀಯ ಪರಿಭಾಷೆಯು ಕಲುಷಿತವಾಗುತ್ತದೆ. ಇದು ಆಗಬಾರದೆಂದರೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಇತರೆ ರಾಜ್ಯಗಳಿಗೆ ಯಾವ ವಿಧದಲ್ಲಿ ಅನುದಾನ ಹಂಚಿಕೆಯಾಗುತ್ತಿದೆಯೋ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸರಿಸುಮಾರು ಪಾಲನ್ನು ನೀಡಬೇಕೆಂದರು. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ಭಾಗಗಳಿವೆ. ಇಲ್ಲಿ ರೈಲ್ವೆ ಸೇರಿದಂತೆ ಹಲವು ಸೌಲಭ್ಯಗಳು ಅಭಿವೃದ್ಧಿಯಾಗಬೇಕಿದೆ. ಅದಕ್ಕೆ ಬೇಕಾದ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಲು ಮುಂದಾಗಬೇಕಿದೆ ಎಂದರು. ರಾಯಚೂರು ಭಾಗದಲ್ಲಿ ಏರ್ಪೋರ್ಟ್ ಮತ್ತು ಏಮ್ಸ್ ಆಗಬೇಕೆಂಬ ಬೇಡಿಕೆ ಇದ್ದು, ಈಗಾಗಲೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಪ್ರಾಥಮಿಕ ಅನುಮತಿ ದೊರೆತಿದೆ. ಏಮ್ಸ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕಿದೆ. ಮೇಲ್ದರ್ಜೆಯ ಆಸ್ಪತ್ರೆಯ ಅಗತ್ಯತೆ ರಾಯಚೂರು ಜಿಲ್ಲೆಗಿದೆ. ಈ ಬಗ್ಗೆ ಸಿಎಂ ಕೂಡ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದರು. ಈ ಭಾಗದಲ್ಲಿ ಕೃಷಿ ವಲಯದ ಅಭಿವೃದ್ಧಿಯು ಅತ್ಯಗತ್ಯವಾಗಿದ್ದು, ಈ ಭಾಗದ ರೈತರು ಸಮೃದ್ಧವಾದ ಬೆಳೆ ಬೆಳೆದಾಗ ಅದಕ್ಕೆ ತಕ್ಕಂತೆ ಬೆಲೆ ಸಿಗಬೇಕಾಗಿದೆ. ಆದರೆ ಕೃಷಿ ಉತ್ಪನ್ನಗಳ ಬೆಲೆ ಏರುಪೇರಾಗಲು ಜಾಗತೀಕರಣವು ಒಂದು ಕಾರಣವಾಗಿದೆ. ಈ ವಿಷಯವನ್ನು ಕೇಂದ್ರ ಸರ್ಕಾರ ಆದ್ಯತೆಗೆ ಪರಿಗಣಿಸಬೇಕು ಎಂದರು. ಮೆಣಸಿನಕಾಯಿ ಬೆಳೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಳುವರಿ ರಾಯಚೂರಿನಲ್ಲಿ ಆಗುತ್ತಿದೆ. ಅದರಂತೆ ಇಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆ ಆಗಬೇಕಾಗಿರುವುದು ಕಡ್ಡಾಯ. ಜೊತೆಗೆ ಉತ್ಪನ್ನಕ್ಕೆ ಸರಿಯಾದ ಬೆಲೆಯನ್ನು ನೀಡುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಹೇಳಿದರು. ಇಲ್ಲಿ ರಾಯಚೂರಿಗೆ ಬಂದು ಮತ್ತು ತಾವು ನಮಗೆ ರಾಯಚೂರಿನ ಜನತೆ ನನಗೆ ಎಲೆಕ್ಟ್ ಮಾಡಿದ ನಂತರ ಸರಿಸುಮಾರು 1 ವರ್ಷ ಆಗ್ತಾ ಬರ್ತಾ ಇದೆ. ಅಂದರೆ ನಮ್ಮ ಒಂದು ಆರ್ಥಿಕ ವರ್ಷದ ಒಂದು ವರ್ಷ ಮುಗಿತಾ ಇದೆ. 2ನೇ ವರ್ಷದ ಬಜೆಟ್ ಪ್ರಕ್ರಿಯೆ ಚಾಲುವಾಗಿದ್ದು, ಬಜೆಟ್ ಸೆಷನ್ ಪ್ರಾರಂಭ ಆಗಿದೆ ಮತ್ತು ಮಧ್ಯದಲ್ಲಿ ನಮಗೆ ಒಂದು ಅಲ್ಪ ವಿರಾಮವನ್ನು ಕೊಟ್ಟಿದ್ದಾರೆ. ಮಾರ್ಚ್ 10ನೇ ತಾರೀಕಿನಿಂದ ಮತ್ತೊಮ್ಮೆ ಬಜೆಟ್ ಸೆಷನ್ ಪ್ರಾರಂಭವಾಗ್ತದೆ. ಆ ಬಜೆಟ್ ಸೆಷನ್ನಲ್ಲಿ ಪ್ರತಿಯೊಂದು ಇಲಾಖೆಯ ಏನು ಡಿಮಾಂಡ್ಸ್ ಫಾರ್ ಗ್ರ್ಯಾಂಟ್ಸ್ ಇದೆ ಅದರ ಬಗ್ಗೆ ಕೂಲಂಕುಷವಾದಂಥ ಚರ್ಚೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಇರ್ತದೆ. ಅವಕಾಶ ನಮಗೆ ಅಲ್ಲಿಯ ಸನ್ನಿವೇಶವನ್ನು ನೋಡಿಕೊಂಡು ನಮಗೆ ಸಿಗ್ತದೆ. ಯಾಕೆ ಅಂತ ಹೇಳಿದ್ರೆ ಯಾವ ವಿಷಯದ ಬಗ್ಗೆ ಯಾವ ಇಲಾಖೆ ಬಗ್ಗೆ ಇಂತಿಷ್ಟು ಕಾಲಾವಕಾಶ ಅಂತ ಹೇಳಿ ಸ್ಪೀಕರ್ ನಿಗದಿ ಮಾಡಿದ ನಂತರ ಪಾರ್ಟಿಗಳ ಮೇಲೆ ಹೋಗಿ ಕೊನೆಗೆ ಕಾಂಗ್ರೆಸ್ ಪಾರ್ಟಿಗೆ ಇಷ್ಟು ಕಾಲಾವಕಾಶ, ಅದರಲ್ಲಿ ಹಿರಿಯ ನಾಯಕರು ಮಾತಾಡೋದು ಇಷ್ಟು ಕಾಲ ಅಂತೇಳಿ ಕೊನೆಗೆ ಪ್ರಥಮ ಬಾರಿಗೆ ಆಯ್ಕೆಯಾಗಿರುವಂಥ ನಮ್ಮಂಥವ್ರಿಗೂ ಕೂಡ ಮತ್ತು ಈ ಹಿಂದುಳಿದ ಪ್ರದೇಶದಿಂದ ಬಂದಿರುವಂಥದ್ದು ಮತ್ತು ಕರ್ನಾಟಕ ಅಂತೇಳಿ ನಮಗೆ ಒಂದು ಪ್ರಾತಿನಿಧ್ಯವನ್ನು ಕೊಡ್ತಾ ಇರೋದ್ರಿಂದ ಆ ಒಂದು ಕಾಲಾವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇ ಅಧಿವೇಶನದಲ್ಲಿ ಬಜೆಟ್ ಒಟ್ಟಾರೆಯ ಬಗ್ಗೆ ಒಂದು ಕರ್ನಾಟಕದ ಅಭಿಪ್ರಾಯವನ್ನು ಮತ್ತು ನನ್ನ ರಾಯಚೂರಿನ ಅಭಿಪ್ರಾಯವನ್ನು ಕೂಡ ನಾನು ಬಹಳ ವಿಸ್ತೃತವಾಗಿ ಮಂಡಿಸಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅದನ್ನು ಕೂಡ ನಾನು ಮಾಡಿದ್ದೀನಿ. ತಾವು ಬಹುಶಃ ಗಮನಿಸಿರ್ಬೋದು ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ಕರ್ನಾಟಕದ ಧ್ವನಿಯನ್ನು ಅಲ್ಲಿ ಎತ್ತಲಿಕ್ಕೆ ನನ್ನ ಎಲ್ಲ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಅನ್ನೋದು ತಾವು ದಯವಿಟ್ಟು ಗಮನಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ. ಕನ್ನಡದಲ್ಲಿ ಮಾತನಾಡೋದು ಅಷ್ಟೇ ಅಲ್ಲ, ಆದರೆ ಕರ್ನಾಟಕದ ಆದ್ಯತೆಯ ವಿಷಯಗಳನ್ನ ಕೂಡ ಅತ್ಯಂತ ಒಂದು ಪ್ರಖರವಾಗಿ ಒಂದು ನ್ಯಾಯಬದ್ಧವಾಗಿ ಒಂದು ಲಾಜಿಕ್ ಹಿಡ್ಕೊಂಡು ನಾವು ಅದನ್ನು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ತಾವು ಗಮನಿಸಿದ್ದೀರಿ. ಪ್ರಥಮವಾಗಿ ನಾವು ಮಾಡ್ತಾ ಇರೋದು ಅಂದರೆ ಕರ್ನಾಟಕಕ್ಕೆ ಯಾವ ರೀತಿ ಅನುದಾನ ಕೊಡುವುದರಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅನ್ನೋದನ್ನು ನಾವು ನೇರವಾಗಿ ಅವರಿಗೆ ಒತ್ತಿ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಅನುದಾನ ಹಂಚಿಕೆ 2 ಥರ ಆಗುತ್ತೆ, ತಮಗೆ ಗೊತ್ತೇ ಇದೆ. ಎಲ್ಲೋದ್ರಿಂದ ರೋಗನಾಶಕ ಕೊಡೋದ್ರಿಂದ, ಇನ್ಯಾವುದೋ ಕೊಡೋದ್ರಿಂದ ಮತ್ತು ಇನ್ಶೂರೆನ್ಸ್ ಮಾಡಿಸೋದ್ರಿಂದ, ಪ್ರಕೃತಿ ವಿಕೋಪಗಳ ಎದುರಾಗಿ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಕೆಲವು ಮಾಡ್ತಾ ಇದ್ವಿ. ಆದರೆ ಸಮೃದ್ಧವಾದಂಥ ಬೆಳೆ ಬಂದಂಥ ಸಂದರ್ಭದಲ್ಲಿ ಬೆಲೆ ಏರಿತ ಆಯಿತು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು, ರೈತರನ್ನ ಯಾವ ರೀತಿ ಪಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ಬಹಳ ಕಳಕಳಿಯಿಂದ ಯೋಚನೆ ಮಾಡಬೇಕಾಗುತ್ತೆ. ಬರೀ ಒಂದು ಬಂಪರ್ ಕ್ರಾಪ್ ಬಂದುಬಿಟ್ರೆ ಸಾಲದು. ಬಂಪರ್ ಕ್ರಾಪ್ಗೆ ಸರಿಯಾದಂಥ ಬೆಲೆ ಬರಬೇಕು. ಬೆಲೆ ಇವತ್ತಿನ ದಿವಸ ಹೆಚ್ಚು ಕಮ್ಮಿ ಆಗಲಿಕ್ಕೆ ಜಾಗತೀಕರಣವೂ ಕೂಡ ಒಂದು ಕಾರಣ ಅಂತ ನಿಮ್ಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಜಾಗತೀಕರಣವೂ ಕೂಡ ಒಂದು ಕಾರಣ. ಆದರೆ ಜಾಗತೀಕರಣ ಇದೆ ಅನ್ನೋದು ನಮ್ಗೆ ಇವತ್ತೇನು ಗೊತ್ತಾಗ್ತಿಲ್ಲ. ನಮಗೆಲ್ಲ ಗೊತ್ತಿದೆ ಈ ಥರ ಆಗ್ಬೋದು ಅಂತೇಳಿ. ಇಫ್ ವಿ ಆರ್ ಎಕ್ಸ್ಪೋರ್ಟಿಂಗ್, ವಿ ಆರ್ ಹ್ಯಾವಿಂಗ್ ದಿ ಎಕ್ಸ್ಪೋರ್ಟ್ ರಿಸ್ಕ್. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್, ಪ್ರಮುಖರಾದ ಕೆ ಶಾಂತಪ್ಪ, ಮೊಹಮ್ಮದ್ ಶಾಲಂ, ಜಯವಂತರಾವ್ ಪತಂಗೆ, ಶಿವಮೂರ್ತಿ, ನರಸಿಂಹಲು ಮಾಡ್ಗಿರಿ, ಬಿ ರಮೇಶ್, ಜಿ ತಿಮ್ಮಾರೆಡ್ಡಿ, ಅಮರೇಗೌಡ ಹಂಚಿನಾಳ್ ಸೇರಿದಂತೆ ಇತರರು ಇದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ,
ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಭಾರತೀಯ ಕುಟುಂಬ ಯೋಜನಾ ಸಂಘದ 51ನೇ ವರ್ಷಕ್ಕೆ ಪಾದಾರ್ಪಣೆ, ಸುವರ್ಣ ಮಹೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನೆಯನ್ನು ಮಾರ್ಚ್ 1ರಂದು ಹಮ್ಮಿಕೊಂಡಿದೆ ಎಂದು ಭಾರತೀಯ ಕುಟುಂಬ ಯೋಜನಾ ಸಂಘದ ಅಧ್ಯಕ್ಷ ಡಾಕ್ಟರ್ VM ಪಾಲಿ ಪಾಟೀಲ್ ಹೇಳಿದರು. ಭಾರತೀಯ ಕುಟುಂಬ ಯೋಜನಾ ಸಂಘದ 51ನೇ ವರ್ಷಕ್ಕೆ ಪಾದಾರ್ಪಣೆ, ಸುವರ್ಣ ಮಹೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನೆಯನ್ನು ಮಾರ್ಚ್ 1ರಂದು ಹಮ್ಮಿಕೊಂಡಿದೆ ಎಂದು ಭಾರತೀಯ ಕುಟುಂಬ ಯೋಜನಾ ಸಂಘದ ಅಧ್ಯಕ್ಷ ಡಾಕ್ಟರ್ VA ಮಾಲಿ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಭಾರತೀಯ ಕುಟುಂಬ ಯೋಜನೆ ಸಂಘವು 1949ರಲ್ಲಿ ಸ್ಥಾಪನೆಯಾಗಿದ್ದು ಇಂದಿಗೆ 51 ವರ್ಷ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಸುವರ್ಣ ಮಹೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮವನ್ನು ನಗರದ ರಾಂಪುರ್ ರಸ್ತೆಯಲ್ಲಿರುವ ಮಹಾಲಕ್ಷ್ಮಿ ಬಡಾವಣೆಯಲ್ಲಿರುವ ನೂತನ ಕಟ್ಟಡದಲ್ಲಿ ಹಮ್ಮಿಕೊಂಡಿದೆ ಎಂದರು. ಭಾರತೀಯ ಕುಟುಂಬ ಯೋಜನೆ ಸಂಘವು 13 ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿದೆ.
ಕೇಂದ್ರ ಕಚೇರಿ ಲಂಡನ್ನಲ್ಲಿದೆ. ಕರ್ನಾಟಕದಲ್ಲಿ 10 ಶಾಖೆಗಳಿದ್ದು ದೇಶದಲ್ಲಿ ಒಟ್ಟು 42 ಶಾಖೆಗಳಿವೆ. ರಾಯಚೂರಿನಲ್ಲಿ 1973ರಲ್ಲಿ ಪ್ರಾರಂಭಿಸಲಾಯಿತು. ಎಫ್ಪಿಎಐ ಸಂಘವು ರಾಯಚೂರಿನಲ್ಲಿ 9 ಸ್ಲಂಗಳು ಹಾಗೂ 25 ಗ್ರಾಮಗಳಲ್ಲಿ ಕೆಲಸ ಮಾಡುತ್ತಿದೆ. ಸಂಘವು ಅಗತ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತಿದೆ. ಆರೋಗ್ಯವಂತ ಸದೃಢ ಸಮಾಜ ನಿರ್ಮಿಸುವಲ್ಲಿ ಸೇವೆ ಸಲ್ಲಿಸುತ್ತಿದೆ ಎಂದರು. 1960ರಲ್ಲಿ ಜನಸಂಖ್ಯೆ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಆದ್ಯತೆಯಾಗಿತ್ತು. 1970ರಲ್ಲಿ ಲೈಂಗಿಕ ಶಿಕ್ಷಣ ಒದಗಿಸುವುದು, 1980ರಲ್ಲಿ ಮಹಿಳೆಯರ ಸಬಲೀಕರಣ, 1990ರಲ್ಲಿ ಲೈಂಗಿಕ ಸೋಂಕುಗಳ ಹಾಗೂ HIV ಕುರಿತು ಅರಿವು ಮೂಡಿಸುತ್ತಿದೆ. ಪ್ರಸ್ತುತ ಲೈಂಗಿಕ ಸಂತಾನೋತ್ಪತ್ತಿಯ ಆರೋಗ್ಯ ಮತ್ತು ಹಕ್ಕುಗಳ ಕುರಿತು ಮಾಹಿತಿ ಒದಗಿಸುವ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಮಹಿಳೆಯರಲ್ಲಿ ಗರ್ಭಕೊರಳಿನ ಕ್ಯಾನ್ಸರ್ ಕುರಿತು ಮಹಿಳೆಯರಿಗೆ ಅರಿವು ಮೂಡಿಸಿ ಜಾಗೃತಿ ಕ್ರಮಗಳನ್ನು ಕೈಗೊಳ್ಳಲು ಕೆಲಸ ಮಾಡುತ್ತಿದೆ ಹಾಗೂ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ನಡೆಸಲಾಗುತ್ತದೆ ಎಂದರು. ಸಂಘದ ಕಾರ್ಯಚಟುವಟಿಕೆಗಳನ್ನು ವಿಸ್ತರಿಸಿದ್ದು, ನೂತನ ಕಟ್ಟಡದಲ್ಲಿ ಶಸ್ತ್ರಚಿಕಿತ್ಸೆ, ತಪಾಸಣೆ, ಒಳರೋಗಿಗಳಿಗೆ ವ್ಯವಸ್ಥೆ ಕಲ್ಪಿಸಿದೆ. ವಾರಕ್ಕೆ 2 ಬಾರಿ ಮಕ್ಕಳ ತಜ್ಞರು ಮತ್ತು ಪ್ರಸೂತಿ ಸ್ತ್ರೀರೋಗ ತಜ್ಞರಿಂದ ತಪಾಸಣೆ ನಡೆಸುತ್ತಿದ್ದು, ವೈದ್ಯರು ತಮ್ಮ ಅಮೂಲ್ಯ ಸೇವೆಯನ್ನು ಸಂಘಕ್ಕೆ ಸಲ್ಲಿಸಲು ಮುಂದೆ ಬರಬೇಕಾಗಿ ವಿನಂತಿಸಿದರು. ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಸುವರ್ಣ ಮಹೋತ್ಸವದಲ್ಲಿ ಆರಂಭದಲ್ಲಿ ಅಧ್ಯಕ್ಷರಾಗಿದ್ದ ಬಿ ರಾಮಾಚಾರ್, ಕಾರ್ಯದರ್ಶಿ ಎಂಎನ್ ಕೃಷ್ಣಮೂರ್ತಿ, ನರಸಣ್ಣ ಮಾಸ್ಟರ್, ನರಸಿಂಹಮೂರ್ತಿ ಅವರಿಗೆ ಸನ್ಮಾನ ಹಾಗೂ ಉಪಾಧ್ಯಕ್ಷರಾಗಿದ್ದ ರವಿಕುಮಾರ್, ವಿಜಯಲಕ್ಷ್ಮಿ ಈರಮ್ಮ, ಅಜೀಜಾ ಸುಲ್ತಾನ್, ಸುಧಾಕರ್ ಹಾಗೂ ಕಾರ್ಯದರ್ಶಿಗಳಾಗಿದ್ದ ಎಸ್ಎ ಮಾಲಿ ಪಾಟೀಲ್, ಡಾಕ್ಟರ್ ಸಿಎನ್ ಕುಲಕರ್ಣಿ, ಮುರಳೀಧರ್ ಕುಲಕರ್ಣಿ, ಆಯಿಜಾ ಖಾನಂ ಸೇರಿ ಹಲವರಿಗೆ ಸನ್ಮಾನಿಸಲಾಗುತ್ತದೆ ಎಂದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಣ್ಣ ನೀರಾವರಿ, ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹಾಗೂ ರಾಷ್ಟ್ರೀಯ ಅಧ್ಯಕ್ಷೆಯರಾದ ಡಾಕ್ಟರ್ ರತ್ನಮಾಲಾ ಅವರು ನೆರವೇರಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಸಂಸದ ಜಿ ಕುಮಾರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಪಾಲಿಕೆ ಅಧ್ಯಕ್ಷೆ ನರಸಮ್ಮ ಮಾಡಗೇರಿ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪತ್ರ ಅವರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಮಾಜಿ ಶಾಸಕ ಎ ಪಾಪಾರೆಡ್ಡಿ, ಮಾಜಿ ಸಂಸದ ಬಿವಿ ನಾಯಕ್, ಅಮರೇಶ್ವರ್ ನಾಯಕ್, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು, ವಾರ್ಡ್ ನಂಬರ್ 5ರ ಸದಸ್ಯ ಶರಣಗೌಡ ಬಲ್ಲಟಿಗೆ ಆಗಮಿಸಲಿದ್ದಾರೆ. ರಾಷ್ಟ್ರೀಯ ಉಪಾಧ್ಯಕ್ಷ ಎಸ್ ವಿಜಯಸಿಂಹ ಬಳ್ಳಾರಿ, ದೇಸಾಯಿ ಧಾರವಾಡ, ನಿರ್ದೇಶಕ ಡಾಕ್ಟರ್ ಕಲ್ಪನಾ ಆಪ್ತೆ ಆಗಮಿಸಲಿದ್ದಾರೆ. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ರಾಯಚೂರು ಬ್ರಾಂಚ್ ಶುರುವಾಗಿ 51ನೇ ವರ್ಷ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಮ್ಮ ಅಸೋಸಿಯೇಷನ್ ಹೆಡ್ ಆಫೀಸ್ ಏನಿದೆ ಮುಂಬೈನಲ್ಲಿದೆ. ಮುಂಬೈನಲ್ಲಿ ಹೆಡ್ ಆಫೀಸ್ 42 ಬ್ರಾಂಚ್ಗಳು ಅದು ಆಲ್ ಓವರ್ ಇದೆ. ಕರ್ನಾಟಕದಲ್ಲಿ 10 ಬ್ರಾಂಚಸ್ ಅವ, ಅದರಲ್ಲಿ ರಾಯಚೂರು ಒಂದು. ಅಲ್ಲಿ ಕೇಂದ್ರದಲ್ಲಿ ಅಧ್ಯಕ್ಷರೊಬ್ಬರು ಇರ್ತಾರೆ. ಅವರು ಡಾಕ್ಟರ್ ರತ್ನಮಾಲಾ ದೇಸಾಯಿ ಅಂತೇಳಿ ಧಾರವಾಡದ SDM ಕಾಲೇಜ್ ಪ್ರಿನ್ಸಿಪಲ್. ನಾನು ಜಾಯಿಂಟ್ ಸೆಕ್ರೆಟರಿ ಇದ್ದೀನಿ ಅಲ್ಲೇ ನ್ಯಾಷನಲ್ ಲೆವೆಲ್. ಪ್ಲಸ್ ಇಬ್ಬರು ಜಾಯಿಂಟ್ ಸೆಕ್ರೆಟರಿ, ಇಬ್ಬರು ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ಅವರಿಂದ ಬೈ ಎಲೆಕ್ಷನ್, ಇಟ್ ಈಸ್ ನಾಟ್ ನಾಮಿನೇಷನ್, ಬೈ ಎಲೆಕ್ಷನ್. 3 ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಗುತ್ತೆ. ಟೆನ್ಯೂರ್ ಇಸ್ 3 years. ನಮ್ಮ ಒಂದು ಅಸೋಸಿಯೇಷನ್ ಈಸ್ ಅಫಿಲಿಯೇಟೆಡ್ ಟು ಇಂಟರ್ನ್ಯಾಷನಲ್ ಪ್ಲ್ಯಾನ್ಡ್ ಪೇರೆಂಟ್ಹುಡ್ ಫೆಡರೇಷನ್. ಇಂಟರ್ನ್ಯಾಷನಲ್ ಪ್ಲ್ಯಾನ್ಡ್ ಪೇರೆಂಟ್ಹುಡ್ ಫೆಡರೇಷನ್ ಇದು ಏನದ 13 ಫೌಂಡರ್ ಕಂಟ್ರೀಸ್ ಏನದವ ಅವರು ಸ್ಥಾಪನೆ ಮಾಡಿದ್ರು. ಇವರೆಲ್ಲರೂ ಬಡ ಮಹಿಳೆಯರ ಮತ್ತು ಮಕ್ಕಳಿಗಾಗಿ ಕುಟುಂಬ ಯೋಜನೆ ಇರ್ಬೋದು ಅಥವಾ ಸಂತಾನೋತ್ಪತ್ತಿ ಆರೋಗ್ಯ ಇರ್ಬೋದು, ರೈಟ್ಸ್ ಇರ್ಬೋದು, ಇದ್ರ ಬಗ್ಗೆ ಕಾರ್ಯಚಟುವಟಿಕೆಯಲ್ಲಿ ತೊಡಗಿದಕ್ಕೋಸ್ಕರ ಒಂದು ಇಂಟರ್ನ್ಯಾಷನಲ್ ಫೋರಮ್ ಮಾಡಿದ್ದಾರೆ. ಇದರ ಆಲ್ ಅಫಿಲಿಯೇಟೆಡ್ ಟು ದಟ್. ಹೆಡ್ ಆಫೀಸ್ ಆಫ್ ದ IPPF ಇನ್ ಲಂಡನ್. ಪ್ಲೀಸ್ ಕಮ್. ಇದು ಬರೀ ಒಂದು ಬನ್ನಿ. ಹೆಡ್ ಆಫೀಸ್ ಆಫ್ ದ IPPF ಇನ್ ಲಂಡನ್. ನಮ್ಮ ಬ್ರಾಂಚ್ನಲ್ಲಿ 3 ಆಫೀಸ್ ಬೇರರ್ಸ್, ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, ಒಬ್ಬರು ಫೈನಾನ್ಷಿಯಲ್ ಅಡ್ವೈಸರು, ಒಂದು 3 ಜನ ಆಡಳಿತ ಮಂಡಳಿ ಸದಸ್ಯರು. ಮತ್ತು ಇಬ್ಬರು ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ಸ್ ಅಂತ ಹೋಗ್ತೀವಿ. ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ಸ್ ಅಂದರೆ ನಮ್ಮ ಅಗತ್ಯತೆ ಏನೇ ಬೇಕಾಗಿದೆ ಅವರನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ನಮಗೆ ಕಟ್ಟಡಕ್ಕೋಸ್ಕರ ಒಬ್ಬ ಇಂಜಿನಿಯರ್ ಬೇಕಾಗಿತ್ತು, ನಾವು ಜನರಸವನ್ನು ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ ಅಂತ ಹೊಡಿದ್ವಿ. ನಮ್ಮ ಕಾರ್ಯಚಟುವಟಿಕೆಯ ಒಂದು ಕ್ಷೇತ್ರ ಏನಂದರೆ
ರಾಯಚೂರಿನ 9 ಕೊಳಚೆ ಪ್ರದೇಶಗಳು ಸ್ಲಮ್ ನಾವು ರಾಯಚೂರಿನಲ್ಲಿ ಮತ್ತು ಸುತ್ತಲಿನ 25 ಹಳ್ಳಿಗಳಲ್ಲಿ ನಮ್ಮ ಕಾರ್ಯಚಟುವಟಿಕೆ ನಡೀತದೆ. ನಮ್ಮ ಕಾರ್ಯಕ್ರಮ ಏನಂದರೆ ಬಡ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಲೈಂಗಿಕ ಮತ್ತು ಈ ಸಂತಾನೋತ್ಪತ್ತಿಯ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡೋದು, ಸಲಹೆ ಕೊಡೋದು ಮತ್ತು ಫ್ಯಾಮಿಲಿ ಪ್ಲ್ಯಾನಿಂಗ್ ಇದ್ರ ಬಗ್ಗೆ ಪರ್ಮನೆಂಟ್ ಮೆಥಡ್ ಇರ್ಬೋದು, ಟೆಂಪರರಿ ಮೆಥಡ್ ಇರ್ಬೋದು, ಅದರ ಬಗ್ಗೆ ಮಾಹಿತಿ ನೀಡೋದು. ಮತ್ತು ನಾವು ಮೇನ್ ಕಾರ್ಯಕ್ರಮ SRHR ಅಂತ ಹೇಳ್ತೀವಿ, ಸೆಕ್ಷುವಲ್ ರಿಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ರೈಟ್ಸ್. ಆ ಹೆಣ್ಣು ಮಕ್ಕಳ ರೈಟ್ಸ್ ಏನು ಈ ವಿಷಯದಲ್ಲಿ, ಸಂತಾನೋತ್ಪತ್ತಿಯಲ್ಲಿ ಏನು ರೈಟ್ಸು, ಲೈಂಗಿಕದಲ್ಲಿ ಏನು ರೈಟ್ಸು, ಅವರ ರೈಟ್ಸು ಅಪ್ಲೈಡ್ ಮಾಡೋದಕ್ಕೋಸ್ಕರ ನಾವು ಅವರಿಗೆ ಸಲಹೆಯನ್ನು ತಿಳುವಳಿಕೆಯನ್ನು ಕೊಡ್ತೀವಿ. ಅದರ ಜೊತೆಗೆ HIV AIDS ಬಗ್ಗೆ ಮಾಹಿತಿ ಕೊಡ್ತೀವಿ, ಸ್ಕ್ರೀನಿಂಗ್ ಮಾಡ್ತೀವಿ ಮತ್ತು ಕಾಂಪ್ರಹೆನ್ಸಿವ್ ಸೆಕ್ಷುವಲ್ ಎಜುಕೇಷನ್ ಫಾರ್ ದಿ ಅಡಲ್ಟ್ಸ್ ಆ್ಯಂಡ್ ಯೂತ್ಸ್. ಹದಿಹರೆಯದ ಮತ್ತು ಯುವಕರಿಗೆ ಈ ಕಾಂಪ್ರಹೆನ್ಸಿವ್ ಸೆಕ್ಷುವಲ್ ಎಜುಕೇಷನ್ ಏನಿದೆ ಅದನ್ನು ಕೊಡ್ತೇವೆ. ಇದು ಔಟ್ರೀಚ್ ಸೆಷನ್ಸ್. ಈಗ ಅದಲ್ಲದೆ ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ನಾವು ಏನು ಮಾಡಿದ್ದೀವಿ, ಫಾರ್ ಎಕ್ಸಾಂಪಲ್ ಮೊನ್ನೆ ಕೋವಿಡ್ನಲ್ಲಿ ನಾವು ಈ ನ್ಯೂಟ್ರಿಷಿಯಸ್ ಫುಡ್ ಪ್ಯಾಕೆಟ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕೈಲಾಸ ಮಹಾದ್ವಾರವೆಂದೇ ಪ್ರಸಿದ್ಧಗೊಂಡಿರುವ ನೀಲಗಿರಿ ಸಾಲಿಮಠದಲ್ಲಿ ಶ್ರೀಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಸೂಗುರಯ್ಯ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಶಿವರಾತ್ರಿ ಜಾಗರಣೆಯ ಪ್ರಯುಕ್ತ ತುಪ್ಪದ ಸಹಸ್ರ ದೀಪೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಳ್ಳಲಾಯಿತು. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕೈಲಾಸ್ ಮಹಾದ್ವಾರವೆಂದೇ ಪ್ರಸಿದ್ಧ ಪಡೆದಿರುವ ನೀಲಗಿರಿ ಸಾಲಿಮಠದಲ್ಲಿ ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ಸೂಗುರಯ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಶಿವರಾತ್ರಿ ಜಾಗರಣೆಯ ಪ್ರಯುಕ್ತ ತುಪ್ಪದ ಸಹಸ್ರ ದೀಪೋತ್ಸವವನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದಲೇ ಮಠದ ಶಾಸ್ತ್ರಿಗಳಾದ ಮಠಮಾರಯ್ಯ ಮಹಾಸ್ವಾಮಿಗಳವರ ಪೌರೋಹಿತ್ಯದಲ್ಲಿ ಶ್ರೀಮಠ ಕ್ಷೇತ್ರಾಧಿಪತಿಯಾದ ಶ್ರೀ ಶ್ರೀ ಗೌರಿಶಂಕರ ದೇವರ ಮೂರ್ತಿಗೆ ಅಭಿಷೇಕ, ವಸ್ತ್ರಾಲಂಕಾರ, ಬಿಲ್ವಾರ್ಚನೆ, ಸಹಸ್ರ ಶಿವನಾಮಾವಳಿ, ಮಹಾಮಂಗಳಾರತಿ ನೆರವೇರಿಸಿದರು. ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಶ್ರೀ ಸೂಗುರಯ್ಯ ಮಹಾಸ್ವಾಮಿಗಳು ವಿಶೇಷವಾಗಿ ಕರಿವರ್ಣದ ವಸ್ತ್ರಗಳನ್ನು ಧರಿಸಿ ಆಗಮಿಸಿದ ಅವರು ಶ್ರೀ ಗೌರಿಶಂಕರ ದೇವರಿಗೆ ಮಹಾಮಂಗಳಾರತಿ ಸಲ್ಲಿಸಿ ಶ್ರೀಪೀಠದ ಸಿಂಹಾಸನದ ದಂಡಕವನ್ನು ತಮ್ಮ ಮಸ್ತಕಕ್ಕೆ ಇಟ್ಟುಕೊಂಡು ಲೋಕಕ್ಕೆ ಕಲ್ಯಾಣವಾಗಲಿ, ದೇಶ ಮತ್ತು ನಾಡನ್ನು ಸುಭಿಕ್ಷೆಯಿಂದ ಇಟ್ಟಿರು, ನಾಡಿನ ಸರ್ವ ಜನತೆಗೆ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ ಹಾಗೂ ಅಷ್ಟೈಶ್ವರ್ಯವನ್ನು ನೀಡಿ ಸರ್ವರಿಗೂ ಕಲ್ಯಾಣವನ್ನು ಮಾಡು ಎಂದು ಭಗವಂತನಲ್ಲಿ ಹರಕೆ ಮಾಡಿಕೊಂಡು ಸರ್ವರ ಬಾಳಿನಲ್ಲಿಯೂ ಬದುಕು ಬಂಗಾರವಾಗಲಿ ಎಂದು ತುಪ್ಪದ ದೀಪವನ್ನು ಪ್ರಜ್ವಲಿಸುವ ಮೂಲಕ ಸಹಸ್ರ ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ಶ್ರೀಮಠಕ್ಕೆ ಸೇವೆ ಸಲ್ಲಿಸಿದ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಆಶೀರ್ವದಿಸಿದರು.
ನಮಸ್ಕಾರ. ಇದು ನೀಲಗಿರಿ ಸಾಲಿಮಠ ಅಂತೇಳಿ ಕೈಲಾಸ ಮಹಾದೇವ ನೀಲಗಿರಿ ಸಾಲಿಮಠ ರಾಯಚೂರಿನ ನಗರದ ಹೃದಯ ಭಾಗದಲ್ಲಿದೆ. ವಲ್ಲಭಾಯ್ ಪಟೇಲರ ಹುಟ್ಟುದ ಸಮೀಪ ಇರುತ್ತದೆ. ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಮಹಾಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತದೆ. ಇಲ್ಲಿ ವಿಶೇಷ ಏನಂತಂದರೆ ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಶ್ರೀ ಸುಬ್ರಾಯ ಮಹಾಸ್ವಾಮಿಗಳು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರ ಉದ್ದೇಶ ಏನೆಂದರೆ ತುಪ್ಪದ ದೀಪವನ್ನು ಹಚ್ಚಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅಳೆದು ಹೋಗಲಿ ಅಂತೇಳಿ ಮಹಾಶಿವರಾತ್ರಿ ದಿನದಂದು ಶಿವನಲ್ಲಿ ಬಿಡಿದಾಗ ಶಿವನು ಸಂತೃಪ್ತಿಯಾಗಿ ಭಕ್ತಾದಿಗಳೆಲ್ಲ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಪ್ರತೀಕ ಇದೆ. ನಿಜವಾಗಿ ವಿಶೇಷವಾಗಿ ಈ ಮಠ ವಿಶೇಷ ಏನಂತಂದರೆ ಎಲ್ಲ ಮಠಗಳಿಗೆ ವಿಶೇಷ ಆ ಮಠದ ಬೇರೆ ಮಠಗಳ ತಲ್ಲಲ್ಲ, ಇದೊಂದು ವಿಶೇಷತೆಯಿಂದ ಕೂಡಿದೆ ಈ ಮಠ. ಯಾವಾಗಲೂ ಸ್ವಾಮೀಜಿಗಳು ಕೊಡುಗೈ ದಾನಿಗಳಾಗಿದ್ದಾರೆ. ಆಮೇಲೆ ಪ್ರತಿ ಅಮಾವಾಸ್ಯೆಗೆ ಅನ್ನದಾನವಿರುತ್ತದೆ. ವಿಶೇಷ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಕಳೆದ ಸಾಲಿನಲ್ಲಿ ಒಬ್ಬ ಸಾಮಾನ್ಯವಾದ ವ್ಯಕ್ತಿಗಳನ್ನು ಗುರುತಿಸಿ ಈ ಒಂದು ಶಿವರಾತ್ರಿಯನ್ನು ಉದ್ಘಾಟನೆ ಮಾಡಿದರು. ಈ ಸಲ ಸಹ ಹಾಗೆ ಆಗುತ್ತದೆ. ಪ್ರತಿ ವರ್ಷದಂತೆ ಸಹ ಈ ವರ್ಷ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಕರ್ನಾಟಕ ರಾಜ್ಯ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಿಂದ ಭಕ್ತರು ಆಗಮಿಸ್ತಾರೆ. ಅಮಾವಾಸ್ಯೆ ದಿನದಂದು ನಿಜವಾಗ್ಲೂ ಭಾಳಷ್ಟು ಜನ ಬರ್ತಾ ಇರ್ತಾರೆ. ಶ್ರೀಗಳನ್ನು ದರ್ಶನ ತೆಗೆದುಕೊಂಡು ಅವರ ಕಷ್ಟಗಳನ್ನು ನಿವಾರಿಸಿಕೊಂಡು ಹೋಗ್ತಾರೆ. ಇಷ್ಟು ಹೇಳಕ್ಕೆ ಸುಮಾರು ವರ್ಷಗಳಿಂದ ಸುಮಾರು 200 ಈ ಮಠದಕ್ಕೆ 200 ವರ್ಷ ಇತಿಹಾಸ ಇರುತ್ತದೆ. ಈಗ ಈ ಸ್ವಾಮೀಜಿಗಳು ಬಂದಾಗ ತರುವಾಯ ಒಂದು ದಶಮಾನಗಳ ಕಾಲದಿಂದ ಈ ದೀಪೋತ್ಸವ ಎಲ್ಲ ಆಗ್ತಾ ಇದೆ. ತಮ್ಮ ಹೆಸರು? ಬಸವಪ್ರಭು ಹಿರೇಮಠ. ಈ ಸಂದರ್ಭದಲ್ಲಿ ಚನ್ನಮಲ್ಲಿಕಾರ್ಜುನ ಸ್ವಾಮಿ, ಶ್ರೀಮಠದ ಅಧ್ಯಕ್ಷರಾದ ವಿರೂಪಾಕ್ಷಯ್ಯ ಸ್ವಾಮಿ ಹಿರೇಮಠ್, ಶರಣಯ್ಯ ಸ್ವಾಮಿ ಜಾಲಹಳ್ಳಿ, ನವೀನ್ ಕುಮಾರ್ ಗಟ್ಟು, ಸಿದ್ದನಗೌಡ ಪಾಟೀಲ್ ಜಗರ್ಕಲ್, ಮಾರಪ್ಪ ಎಂ ವೀರೇಶ್ ಶೆಟ್ಟಿ ಜಗರ್ಕಲ್, ವೆಂಕಟೇಶ್ ಕಲ್ಲೂರ್, ವೀರೇಶ್ ಹಿರೇಮಠ್ ವಕೀಲರು, ಈರಣ್ಣ ತ್ರಿಶೂಲ ಪ್ರಿಂಟರ್ಸ್, ಎಸ್ಪಿ ಸುರೇಶ್ ಹಿರೇಮಠ್ ತೆಲಂಗಾಣ, ಆಂಧ್ರಪ್ರದೇಶ, ಕಲಬುರ್ಗಿ, ಕರ್ನೂಲ್, ಮಕ್ತಲ್, ಮಹಾರಾಷ್ಟ್ರ, ಮುಂಬೈ ನಗರದ ಹಾಗೂ ಗ್ರಾಮಾಂತರ ಪ್ರದೇಶ ಮತ್ತು ಮಡ್ಡಿಪೇಟೆಯ ಬಡಾವಣೆಯ ಸರ್ವ ಸದ್ಭಕ್ತರು, ಶ್ರೀಮಠದ ಸರ್ವ ಶಿಷ್ಯ ವೃಂದದವರು ಉಪಸ್ಥಿತರಿದ್ದರು. ದೇವದುರ್ಗ ತಾಲೂಕಿನ ಕೊಪ್ಪರ್ ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜರುಗಿತು. ದೇವದುರ್ಗ ತಾಲೂಕಿನ ಕೊಪ್ಪರ್ ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ್ ಅವರು ಸಸಿ ನೆಟ್ಟು ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖ್ಯಾತ ಉದ್ಯಮಿದಾರರು ಹಾಗೂ ಸಮಾಜ ಸೇವಕರಾದ ಭಾನು ಪ್ರಕಾಶ್ ರೇಣದ್ ಮಾತನಾಡಿ, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ. ಪರಿಸರವನ್ನು ನಾವು ಕಾಪಾಡಿದರೆ ಪರಿಸರ ನಮ್ಮನ್ನು ಕಾಪಾಡುತ್ತದೆ. ಪ್ರತಿ ವರ್ಷ ಜೂನ್ 5ಕ್ಕೆ ವಿಶ್ವ ಪರಿಸರ ದಿನ ಆಚರಿಸುತ್ತೇವೆ. ಪರಿಸರ ದಿನಾಚರಣೆ ಕೇವಲ ಒಂದೇ ದಿನಕ್ಕೆ ಸೀಮಿತವಾಗದೆ ಪ್ರತಿದಿನ ಆಚರಿಸಬೇಕು. ವನಸಿರಿ ಫೌಂಡೇಶನ್ ತಂಡ ಅಮರೇಗೌಡ ಮಲ್ಲಾಪುರ್ ನೇತೃತ್ವದಲ್ಲಿ ಪ್ರತಿದಿನ ಪರಿಸರ ದಿನಾಚರಣೆ ಆಚರಿಸುತ್ತಿದ್ದಾರೆ. ಪರಿಸರ ಮಾಲಿನ್ಯ ತಡೆಯುವ ನಿಟ್ಟಿನಲ್ಲಿ ಸಸಿ ನೆಟ್ಟು ಆಕ್ಸಿಜನ್ ಕ್ರಾಂತಿ ಯೋಜನೆ ಅಭಿಯಾನ ಪ್ರಾರಂಭಿಸಿ ಶಾಲಾ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪರಿಸರ ಪ್ರಜ್ಞೆ ಮೂಡಿಸುತ್ತಿದ್ದಾರೆ. ನಿಜಕ್ಕೂ ವನಸಿರಿ ತಂಡ ಕಾರ್ಯ ಶ್ಲಾಘನೀಯ. ದೇವದುರ್ಗವನ್ನು ಹಸಿರುಕರಣ ಮಾಡುವಲ್ಲಿ ವನಸಿರಿ ತಂಡದ ಜೊತೆಗೆ ಕೈಜೋಡಿಸಲು ಸದಾ ಕಾಲ ಸಿದ್ಧರಿದ್ದೇವೆ ಎಂದು ತಿಳಿಸಿದರು. ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪರದ ವಿದ್ಯಾರ್ಥಿಗಳಾದ ನಾವು ಇನ್ನು ಮುಂದೆ ವರ್ಷದಲ್ಲಿ ಕನಿಷ್ಠ 10 ಗಿಡಗಳನ್ನಾದರೂ ನೆಟ್ಟು ಬೆಳೆಸುತ್ತೇವೆ ಎಂದು ತಮ್ಮ ಮುಂದೆ ಪ್ರತಿಜ್ಞೆ ಮಾಡುತ್ತೇವೆ. ಆ ಅಣ್ಣ ನಮಗೆ ಪರಿಚಯ ಆಗಿ ಸುಮಾರು 4-5 ವರ್ಷ ಆಯಿತು. ನಿಮ್ಮನ್ನೆಲ್ಲ ಪರಿಸರದ ಬಗ್ಗೆ ಜಾಗೃತಿ ಆಗ್ಬೇಕಂತ ಒಂದು ನಿಟ್ಟಿನಲ್ಲಿ ಊರಿಗೆ ಕೇಳಂಗೆ ಕೂಗನ್ನ ತಮ್ಮಿಂದ ಕೂಗಿಸಿದ್ರು. ಅಂತ ಒಂದು ವ್ಯಕ್ತಿ ನಮ್ಮ ದೇವದುರ್ಗಕ್ಕೆ ಬಂದಾಗ ನನಗೆ ಖುಷಿ ಆಯಿತು. ನಾವು ಯಾವುದೋ ಒಂದು ಕೆಲಸ ಬಿಟ್ಟು ಇಲ್ಲಿಗೆ ಬರ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವಿಲ್ಲಿ ಬಂದು ನೋಡಿದಾಗ ನಮ್ಮ ಶಾಲಾ ದಿನಗಳು ನಮಗೆ ನೆನಪಾದವು. ನಿಮ್ಮಲ್ಲಿರೋ ಶಿಸ್ತು, ಆ ಶಿಕ್ಷಕರಿಂದ ವೃಂದದವರು ನಿಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ದಾರಿ ನನಗೆ ಬಹಳ ಇಷ್ಟ ಆಯಿತು. ಪರಿಸರ ದಿನಾಚರಣೆ ಇವತ್ತಿನ ದಿನ ಯಾವ ಥರ ಮಾಡ್ತಾರಂದ್ರೆ, ಮಂತ್ರಿ ಬಂದ, ಫಾರೆಸ್ಟ್ನವನು ಸಸಿ ತಂದ, ಇವರಿಬ್ಬರು ಹಾಕಿ ಹೋದ್ರು, ಆಡು ಬಂದು ತಿಂದೋಯ್ತು. ಇದು ಮೂಲತಃ ಪರಿಸರ ದಿನಾಚರಣೆ. ಮೂಲತಃ ಪರಿಸರ ದಿನಾಚರಣೆ. ಇಲ್ಲಿ ಆಗಲೇ ನಮ್ಮ ಸಾಲುಮರದ ತಿಮ್ಮಕ್ಕ ಹೆಸರು ಘೋಷಣೆ ಮಾಡಿದರೆ, ಬಹುಶಃ ಆ ಮೊಮ್ಮಗಳಾದ್ರೂ ಆಗಲಿ.
ತಿಮ್ಮಕ್ಕ ಆಗದಿದ್ರು ಆಕಿನ ಪಕ್ಕದಾಗ ಇನ್ನೊಬ್ಬಕ್ಕೆ ಸಣ್ಣ ಅಕ್ಕ ಆಗಲಿ. ವಿಶೇಷ ಪರಿಸರದ ಬಗ್ಗೆ ಎಲ್ಲೋ 4 ಮಾತಾಡಿ ಅದ್ರ ಬಗ್ಗೆ ವಿಚಾರನ್ನ ಬೇರೆ ಸಮೇತ ಬಿಡುವಂತ ಸಮಯ ಇವತ್ತು ಬಹಳ ಮುಖ್ಯವಾಗಿದೆ. ನಿಮ್ಗೆಲ್ಲ ಅನಿಸಿರ್ಬೋದು, ಈ ಒಂದು ಬೋರ್ಡ್ ಹಾಕ್ತೇವೆ ನಾವು ಕಾರ್ಯಕ್ರಮ ಮಾಡ್ಕೊಂಡು ಇಲ್ಲಿ ಕೇಳ್ರಮ್ಮ, ನಾವು ಎಲ್ಲಿ ಭಾಷಣ ಮಾಡಿಲ್ಲ, ಗುರು ಪರಿಸರ ಮಾಲಿನ್ಯ ನಮಗೆ ಎಷ್ಟು ಕಾಡ್ತಾ ಇದೆ ಅಂತಂದ್ರೆ, ಮೈಕಲ್ ಜಾಕ್ಸನ್ ಅಂತ ಒಬ್ಬನು ಡಾನ್ಸರ್ ಇದ್ದ, ಗೊತ್ತಾ ನಿಮ್ಗೆ? ಗೊತ್ತಾ? ಆತ ಬದುಕಬೇಕು, ಒಂದು 200 ವರ್ಷ 100 ವರ್ಷ ಬದುಕಬೇಕು ಅಂತ ಆತ ಯಾವ ರೂಮ್ನಲ್ಲಿ ವಾಸ ಮಾಡ್ತಿದ್ದ, ಇಷ್ಟೇ ಇತ್ತು ಗಾಳಿ ಹೋಗ್ಬೇಕನ್ನ ಮಿಷನ್ ಇಟ್ಕೊಂಡಿದ್ರು. ಇಷ್ಟೇ ಇತ್ತು ಗಾಳಿ ಹೋಗ್ಬೇಕನ್ನಂತ ಒಂದು ಮಿಷನ್ ಸೆಟ್ ಮಾಡಿದ್ರು. 40ರಿಂದ 42 ಜನ ಡಾಕ್ಟರ್ ಇದ್ರು ಅವನಿಗೆ, ಆದ್ರೂ 50 ವರ್ಷ ದಾಟ್ಲಿಲ್ಲ. ಯಾಕೆ ಹೇಳ್ರಿ? ನಾವು ಜೀವನದಲ್ಲಿ ಏನು ಕೃತಕ ಮಾಡ್ತೀವಿ ಅದು ಯಾವುದು ಶಾಶ್ವತ ಅಲ್ಲ. ಅವನು 50 ವರ್ಷದಲ್ಲೇ ಸತ್ತೋದ. ನೀವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ರಲ್ಲ, ಮುಂದೊಂದಿನ ದೊಡ್ಡ ಅಧಿಕಾರಿ ಆಗ್ತೀರಿ, ಇನ್ನಿನ್ನ ಏನೇನು ಹುದ್ದೆಗಳನ್ನು ಅಲಂಕಾರ ಮಾಡ್ತೀರಿ. ಈ ಸಂದರ್ಭದಲ್ಲಿ ಸುಭಾಷ್ ಪಾಟೀಲ್ ಪ್ರಾಚಾರ್ಯರು, ರಾಜ್ಯ ವನಸಿರಿ ಫೌಂಡೇಶನ್ ಜಾಲತಾಣದ ಅಧ್ಯಕ್ಷ ಚೆನ್ನಪ್ಪ ಕೆ ಹೊಸಳ್ಳಿ, ದೇವದುರ್ಗ ತಾಲೂಕ್ ಅಧ್ಯಕ್ಷ ಪ್ರಕಾಶ್ ಪಾಟೀಲ್, ಮುಖ್ಯ ಗುರು ಶರಣಪ್ಪ, ಸದಸ್ಯ ಸುನಿಲ್ ಜಾರಲ್ದಿನ್ನಿ, ಶಿಕ್ಷಕರಾದ ಕಲ್ಲಪ್ಪ, ಕುಮಾರಿ ಮಂಜುಳಾ, ಕಾಸಿಂ, ಸಿದ್ದಪ್ಪ, ವಿನೋದ್, ವಿವೇಕಾನಂದ, ನರಸಿಂಹ, ಬಸ್ಲಿಂಗಪ್ಪ, ಮಲ್ಲಪ್ಪ, ಜಯಶ್ರೀ, ಸಫೇದಾ, ನಿರ್ಮಲಾ, ಅಂಬಮ್ಮ ಹಾಗೂ ವಿದ್ಯಾರ್ಥಿಗಳು ಇದ್ದರು. ಜಿಲ್ಲಾಡಳಿತ, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಗಳ ನಿಯಮಿತ ಬೆಂಗಳೂರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಯರಗೇರ ವತಿಯಿಂದ ತಾಲೂಕಿನ ಯರಗೇರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಚೇರಿಯಲ್ಲಿ ತೊಗರಿ ಬೆಳೆ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಲಾಯಿತು. ಜಿಲ್ಲಾಡಳಿತ, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತ ಬೆಂಗಳೂರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಯರಗೇರ ವತಿಯಿಂದ ತಾಲೂಕಿನ ಯರಗೇರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಚೇರಿಯಲ್ಲಿ ತೊಗರಿ ಬೆಳೆ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಲಾಯಿತು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮೊಹಮ್ಮದ್ ನಿಜಾಮುದ್ದೀನ್ ಮತ್ತು ಉಪಾಧ್ಯಕ್ಷ ಕೆ ವೆಂಕಟೇಶ್ ನಾಯಕ್ ಕಮಲಾಪುರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ವೇಳೆ ಸಂಘದ ಅಧ್ಯಕ್ಷ ಮೊಹಮ್ಮದ್ ನಿಜಾಮುದ್ದೀನ್ ಮಾತನಾಡಿ, ರೈತರು ಬೆಳೆದ ತೊಗರಿಗೆ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಲ್ ಗರಿಷ್ಠ 40 ಕ್ವಿಂಟಲ್ ಖರೀದಿ ಮಿತಿ ನಿಗದಿಪಡಿಸಿದ್ದು, ಪ್ರತಿ ಕ್ವಿಂಟಲ್ ಕೇಂದ್ರ ಸರ್ಕಾರದಿಂದ ಮೊದಲನೇ ಕಂತು 7,550 ರೂಪಾಯಿ ಮತ್ತು ಎರಡನೇ ಕಂತು ರಾಜ್ಯ ಸರ್ಕಾರದಿಂದ ಸಹಾಯಧನ 450 ರೂಪಾಯಿ ಸೇರಿ ಒಟ್ಟು 8,000 ರೂಪಾಯಿಗಳಿಗೆ ಖರೀದಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಖರೀದಿ ಕೇಂದ್ರಕ್ಕೆ ಆರ್ಡಿಸಿಸಿ ಬ್ಯಾಂಕಿನ ನಿರ್ದೇಶಕ ವಿಜಯ್ ಕುಮಾರ್ ಪಾಟೀಲ್, ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಶೇಖ್ ಹುಸೇನ್ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಫಾರೂಕ್ ಹುಸೇನ್, ನಿರ್ದೇಶಕ ಗುಜ್ಜಾಲ್ ತಾಯಪ್ಪ ನಾಯಕ್, ಕಚೇರಿ ಸಹಾಯಕ ಮೊಹಮ್ಮದ್ ಶಫಿ ಹಾಗೂ ರೈತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದಲ್ಲಿ ಹೊಸ ಉದ್ಯೋಗ ಸೃಷ್ಟಿಗೆ ಅಧಿಕಾರಿಗಳು 3 ದಿನಗಳಲ್ಲಿ ಮಾಹಿತಿ ನೀಡಿ ಜುಬೇನ್ ಮಹಾಪತ್ರ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ, ಅಜಯ್ ಸಿಂಗ್. ಹಣಕಾಸು ಆಯೋಗದ ಶಿಫಾರಸಿನಿಂದ ಅನುದಾನ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ, ಜಿ ಕುಮಾರ್ ನಾಯಕ್. ಮಾರ್ಚ್ 1ರಂದು ಎಫ್ಪಿಎಐ ಸುವರ್ಣ ಮಹೋತ್ಸವ, ನೂತನ ಕಟ್ಟಡ ಉದ್ಘಾಟನೆ ಡಾಕ್ಟರ್ ವಿಎ ಮಾಲಿ ಪಾಟೀಲ್. ನೀಲಗಿರಿ ಸಾಲಿಮಠದಲ್ಲಿ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ಸೂಗುರಯ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಶಿವರಾತ್ರಿ ಜಾಗರಣೆಯ ಪ್ರಯುಕ್ತ ತುಪ್ಪದ ಸಹಸ್ರ ದೀಪೋತ್ಸವ. ದೇವದುರ್ಗದಲ್ಲಿ ಪರಿಸರ ದಿನಾಚರಣೆ, ಪರಿಸರ ಪ್ರೇಮಿ ಭಾನುಪ್ರಕಾಶ್ ರೇಣೇರ್. ಯರಗೇರ ತೊಗರಿ ಖರೀದಿ ಕೇಂದ್ರ ಆರಂಭ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, Righteous biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season.
with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IP Road, Raichur.